ಯಯಾತಿ ನಾಟಕದ ಮತ್ತೊಂದು ಬಹಳ ಮುಖ್ಯವಾದಂಥ ಪುರುಷ ಪಾತ್ರ ಅಂದರೆ ಪುರು. ಮೂಲದಲ್ಲಿ ಅಂದರೆ ಮಹಾಭಾರತದಲ್ಲಿ ಪುರು ಯಯಾತಿಯ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡುವಂಥದ್ದು ತನ್ನ ತಂದೆ ಮೇಲಿನ ಪ್ರೀತಿಯಿಂದ, ಮತ್ತು ತನ್ನ ತಂದೆಯಿಂದ ಆತ ಯೌವನವನ್ನು ಸ್ವೀಕರಿಸಿ ಚಕ್ರವರ್ತಿ ಕೂಡ ಆಗ್ತಾನೆ. ಭರತಖಂಡದ ವನ್ನು ಕೂಡ ಆತ ದೀರ್ಘಕಾಲ ಆಳ್ತಾನೆ. ಅವನ ವಂಶದವರು ಪೌರವರು ಅಂತ ಕೂಡ ಖ್ಯಾತರಾಗ್ತಾರೆ. ಕನ್ನಡದ ಇವತ್ತಿನ ಈಗ ನಾವು ನೋಡ್ತಾ ಇರುವಂಥ ನಾಟಕದಲ್ಲಿ ಈ ಪುರುವಿನ ಪಾತ್ರ ಇದೆಯಲ್ಲ, ಇದು ಬಹಳ ಈಗ ಅದರ ಕಲ್ಪನೆಯೇ ಭಾಳ ವಿಶಿಷ್ಟವಾದದ್ದು. ಪುರಾಣದ ಪುರು ಯಯಾತಿಯ ಜ್ಞಾನೋದಯಕ್ಕೆ ಒಂದು ಕಾರಣ ಅಷ್ಟೇ. ಇಲ್ಲಿ ಪುರುವಿನ ಮೂಲಕ ಆಧುನಿಕ ಪ್ರಜ್ಞೆ ಮತ್ತು ಚಿಂತನೆಗಳನ್ನು ಬಿಚ್ಚಿಡಲು ಕನ್ನಡ ಪ್ರಯತ್ನಿಸ್ತಾರೆ. ಈ ಆಧುನಿಕ ಪ್ರಜ್ಞೆ ಅಂದ್ರೇನು? ಆಧುನಿಕ ಇವತ್ತಿನ ಯಂಗ್ಸ್ಟರ್ಸ್ಗಳಿಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಹೊಸ ಜನಾಂಗಕ್ಕಿರ್ಬೋದು, ಏಕಾಕಿತನ ಜಾಸ್ತಿ, ಒಂಟಿಯಾಗಿರಬೇಕು ಅನ್ನೋಂಥದ್ದು. ಹಾಗೆ ತಾಯಿ ಅಥವಾ ತಾಯಿ ಬೇರಿಂದ ಆತ ದೂರ ಆಗಿದ್ದಾನೆ. ವಂಶದ ಇತಿಹಾಸದ ಬಗ್ಗೆ, ಖ್ಯಾತಿಯ ಬಗ್ಗೆ ಅವನಿಗೊಂದು ರೀತಿಯಾದ ಅವಜ್ಞೆ ಇದೆ. ಅನಾಥ ಪ್ರಜ್ಞೆ ಅವನ ಎಲ್ಲ ಹುಡುಕಾಟಕ್ಕೂ ಕೂಡ ಕಾರಣ ಆಗಿದೆ. ಪುರಾಣದ ಕಥೆ ಅವನ ಪಾತ್ರದ ಬಗ್ಗೆ ಸಮಕಾಲೀನ ಪ್ರಜ್ಞೆಗೆ ಬೆಸ್ಕೊಳ್ತಾ ತುಂಬ ಒಳ್ಳೆ ಒಂದು ಸಂಯೋಜನೆಯನ್ನು ಒಳಗೊಂಡಿದೆ. ನಾಟಕದಲ್ಲಿ ಬರುವಂಥ ಪುರು ಒಬ್ಬ ರಾಕ್ಷಸ ಸ್ತ್ರೀಯ ಮಗ. ಅಂದರೆ ಅವಳು ತಾಯಿ ಆ ಮಟ್ಟದ ಒಂದು ರೆಬೆಲ್ ಆಗಿರುವಂತಹ ಲೇಡಿ. ಯಯಾತಿ ಅವಳನ್ನು ದಿಗ್ವಿಜಯಕ್ಕೆ ಅಂತ ಹೋದಾಗ ಭೇಟಿಯಾಗಿರ್ತಾನೆ. ಅವಳು ತುಂಬ ಸುಂದರವಾಗಿರ್ತಾಳೆ ಅನ್ನೋ ಕಾರಣಕ್ಕೆ ಮದುವೆ ಆಗಿರ್ತಾನೆ. ಆದರೆ ಅವಳು ಕ್ಷತ್ರಿಯ ಕನ್ಯೆ ಅಲ್ಲ, ಆದರೆ ಅವಳು ಕ್ಷತ್ರಿಯ ಕನ್ಯೆ ಅಂತ ಸುಳ್ಳು ಹೇಳಿ ಮದುವೆ ಆಗಿರ್ತಾಳೆ. ಆರ್ಯ ಕುಲದವಳೇ ಅಲ್ಲ, ಅವಳು ರಾಕ್ಷಸ ರಾಜನ ಮಗಳು. ಅವಳು ಎಲ್ಲರಿಗೂ ಸುಳ್ಳು ಹೇಳಿ ಯಯಾತಿನ ಮದುವೆಯಾಗಿ ಪುರುವಿನ ಪಡೆದ ನಂತರ ತಾನು ಸುಳ್ಳು ಹೇಳಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾಳೆ. ಆ ಪಶ್ಚಾತ್ತಾಪ ಪಟ್ಟಿದ ಬೇನೆಯಿಂದ ಬಳಲಿ ಸತ್ಯ ಹೇಳಿ ಸತ್ತೋಗ್ತಾಳೆ. ಈ ವಿಷಯ ಪುರುಗೆ ಗೊತ್ತಿರೋದಿಲ್ಲ, ಮಗನಿಗೆ ಗೊತ್ತಿರೋದಿಲ್ಲ. ವಿದ್ಯೆ ಕಲಿಯುವಾಗ ಅವನಿಗೆ ಗುರುಗಳು ಸಹ ಹೇಳೋದಿಲ್ಲ. ಈ ವಿಷಯ ತಾಯಿ ಅಥವಾ ತಾಯಿ ಬೇರಿನ ಶೋಧನೆಯಲ್ಲಿ ಪುರು ಯೋಚನೆ ಮಾಡಿ ತುಂಬ ದುರ್ಬಲ ಆಗಿರ್ತಾನೆ. ಅವನಿಗೂ ಕೂಡ ತನ್ನ ತಂದೆಯಂತೆ ಮತ್ತು ತನ್ನ ಪೂರ್ವದ ಆ ವಂಶಜರಂತೆ ಆಗೋದು ಅವನಿಗಿಷ್ಟ ಇಲ್ಲ. ಅವನ ದಾರಿನೇ ಬೇರೆ. ಆದರೆ ಆ ದಾರಿ ಯಾವುದು ಅಂತ ಅವನಿಗೂ ಕೂಡ ಗೊತ್ತಿಲ್ಲ. ಇದು ಇವತ್ತಿನ ನಮ್ಮ ಯಂಗ್ಸ್ಟರ್ಸ್ಗಿರುವಂಥ ಮೈಂಡ್ ಸೆಟ್ ಹೇಗಿದೆಯೋ ಅದನ್ನು ಇದು ಹೇಳ್ತಾ ಇದೆ, ಆ ಪಾತ್ರ ಹೇಳ್ತಾ ಇದೆ. ಈ ಅವನಿಗೂ ಕೂಡ ತಿಳಿದೇ ಇರೋಂಥದ್ದು ಆಧುನಿಕ ಮನುಷ್ಯನ ಸಮಸ್ಯೆ ಇದ್ದಂಗಿದೆ. ಸುಮತೀಂದ್ರ ನಾಡಿಗರಿಗೆ ಈ ನಾಟಕದ ಪುರು ಭಾಳ ಸಪ್ಪಿಯಾಗಿ ಕಾಣಿಸ್ತಾನೆ. ಸ್ವತಃ ಕಾರ್ನಾಡರಿಗೆ ಇನ್ನೊಬ್ಬರ ಶಾಪವನ್ನು ಸ್ವೀಕರಿಸುವ ಪುರು ಎಂದರೆ ಪ್ರಪಂಚದ ಪಾಪದ ಭಾರವನ್ನು ತನ್ನ ಮೇಲೆ ತೆಗೆದುಕೊಂಡ ಕ್ರಿಸ್ತನಂತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ನಾಟಕದಲ್ಲಿ ಯಾಕೋ ಬರಲಿಲ್ಲ. ಮೊದಲನೇ ಹಸ್ತಪ್ರತಿಯಲ್ಲಿ ಪುರು ಸಂತನ ಹಾಗೆ ಕಾಣುತ್ತಿದ್ದ ಅಂತ ಹೇಳಿದ್ದಾರೆ. ಸ್ವಂತ ವ್ಯಕ್ತಿತ್ವದ ಬೇರುಗಳನ್ನು ತನ್ನ ವಂಶ ವೃಕ್ಷದಲ್ಲಿ ಕಾಣದೆ ಪುರು ಬಹಳ ನಿಷ್ಕ್ರಿಯನಾಗ್ಬಿಟ್ಟಿದ್ದಾನೆ. ತನ್ನ ಪೂರ್ವಜರ ಜೀವನವೇ ಅರ್ಥ ಆಗದೆ ಇರುವಷ್ಟು ಅವನು ದೂರ ಇದ್ದಾನೆ, ಒಂಟಿಯಾಗಿದ್ದಾನೆ. ಅವನ ನಿಜವಾದ ವ್ಯಕ್ತಿತ್ವ ಎಳೆ ದೊರೆಯೋವರೆಗೂ ಅವನು ಯಾವ ಕರ್ಮಕ್ಕೂ ಕೈ ಹಾಕಲಾರ ಅನ್ನುವ ರೀತಿ ಹಾಗೆ ಹಠ ತೊಟ್ಕೊಂಡಿದ್ದಾನೆ. ಅವನ ಮದುವೆ ಕೂಡ ಒಂಥರ ಬಿಟ್ಟು ಬೇಸರದ ಮದುವೆ. ಕೈ ಹಿಡಿದಿರೋ ಹೆಂಡತಿ ಜೊತೆಗೂ ಕೂಡ ಅವನ ಪ್ರೀತಿಯಿಂದ ನಡ್ಕೊಳ್ಳೋಕ್ಕಾಗ್ತಿಲ್ಲ. ಮೊದಲಿಗೆ ಅವನ ತಂದೆ ವಿರುದ್ಧ ಒಂದು ಬಂಡಾಯ ಹೂಡಿದ ಬುದ್ಧಿವಂತಿಕೆ ಮಾತುಗಳನ್ನ ಆಡ್ತಾನೆ, ವಾದ ಹೂಡ್ತಾನೆ, ಅಣಕಿಸ್ತಾನೆ. ಆ ಮೂಲಕ ಅಸಹ್ಯ ಅರಮನೆ ವಿರುದ್ಧ ತನ್ನ ಬಂಡಾಯನ ಕೂಡ ಸಾರ್ತಾನೆ. ಚಂದ್ರವಂಶದವರು ಪ್ರಜೆಗಳ ಕಣ್ಣಲ್ಲಿ ದೇವರಾದರೆ ತಾನು ಕೀಚಕನಾಗುವಂಥ ಪ್ರಯತ್ನಿಸ್ತಾ ಮಾಡ್ತಿರ್ತಾನೆ. ಕೀಟಕ ಅಂತ ಕೂಡ ಕರೀತಾರೆ. ಊರಿಗೆ ಒಂದು ದಾರಿ ಆದರೆ ಪೋರುಂಗೊಂದು ದಾರಿ ಅಂತ ಒಂದು ಗಾದೆ ಇರೋ ಹಾಗೆ ವರ್ತಿಸಿ ತನ್ನ ಒಳಗಿನ ದೌರ್ಬಲ್ಯಗಳನ್ನು ವ್ಯಂಗ್ಯದ ಮಾತುಗಳಲ್ಲಿ ತನ್ನ ತಂದೆಯ ಮುಂದೆ ಹೊರಗೆಡುತ್ತಾನೆ. ಆದರೆ ಈ ನಾಟಕದಲ್ಲಿ 3 ಬಗೆಯ ಪರಿವರ್ತನೆಯನ್ನು ಪುರು ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಕಂಡುಕೊಳ್ಳೋದನ್ನು ನೋಡ್ಬೋದು. ಮೊದಲನೇದು, ತನ್ನ ಬಗ್ಗೆ, ತನ್ನ ವಂಶದ ಬಗ್ಗೆ ಅಸಹ್ಯವಾಗಿದ್ದಂಥ, ದುರ್ಬಲವಾಗಿದ್ದಂಥ ಪುರು ತಂದೆಯಿಂದ ತನ್ನ ತಾಯಿಯ ವಿಷಯದ ರಹಸ್ಯ ಅರ್ಥ ಮೇಲೆ ನಿರಾಳನಾಗ್ತಾನೆ. ತನ್ನ ತಾಯಿ ರಾಕ್ಷಸಿ ಅಂತ ಗೊತ್ತಾದ ಮೇಲೆ ನಿರಾಳನಾಗ್ತಾನೆ. ಎರಡನೇದು, ತನ್ನ ತಂದೆಯಿಂದ ವೃದ್ಧಾಪ್ಯ ಪಡೆದು ವಂಶದ ಅಂತಃಸತ್ವವನ್ನು ನಿರೀಕ್ಷಿಸಿ ಶೂನ್ಯತೆಯನ್ನು ಪಡೆಯುವ ಪುರು. ತನ್ನ ತಂದೆ ಯಾವ ರೀತಿ ಆಗ್ತಾನೆ ಅಂತ ಗೊತ್ತಾದ ತಕ್ಷಣ ಅವನು ಕೂಡ ದುರ್ಬಲ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಒಂದು ರೀತಿ ಒಂದು ಶೂನ್ಯ, ಅಂದರೆ ಎಲ್ಲವನ್ನ ಕಳೆದುಕೊಂಡಂತಹ ಭಾವ ಅಥವಾ ಎಲ್ಲವನ್ನೂ ಪಡೆದುಕೊಂಡಂಥ ಭಾವ. ಇನ್ನು ಮೂರನೇದು, ಚಿತ್ರಲೇಖೆ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ಹೋದರೆ ಹೋಗಲಿ, ನಾನು ಯಾವ ತ್ಯಾಗಕ್ಕೂ ಸಿದ್ಧನಾಗಿದ್ದೀನಿ ಅಂತ ಹತಾಶನಾಗುವಂಥ ಪುರು. ನಂತರ ಅವಳ ಆತ್ಮಘಾತದ ಅರ್ಥ ಕೂಡ ಅವನಿಗೆ ಅರ್ಥವಾಗ್ದೇ ಅಸಹಾಯಕನಾಗಿ ಇದೆಲ್ಲದರ ಅರ್ಥವೇನು ದೇವರೇ ಅಂತ ಪ್ರಶ್ನೆ ಕೇಳೋದು ಧೈರ್ಯ ಹಾಗೂ ಪುನರ್ಜನ್ಮ ಹೊಂದಿದ ಇನ್ನೊಂದು ಜೀವನ ಪಡಿತಾನೆ ಎನ್ನುವ ಸೂಚನೆ. ಇದಿಷ್ಟು ಪುರು ಹೊಂದುವಂಥ ಪರಮಾವಧಿಯ ಪರಿಪಾಕ. ಜೀವನದ ಕತ್ತಲೆ ಆಚೆ ಬೆಳಕಿದ್ರೂ ಇರಬಹುದು ಅನ್ನುವ ಅಸ್ಪಷ್ಟ ನಂಬಿಕೆ ಮಾತ್ರ ಇಲ್ಲಿಯ ತಾತ್ವಿಕತೆಗೆ ಆಧಾರ. ಹಾಗೆ ಪುರು ಇಲ್ಲಿ ಪರಿವರ್ತಿತನಾದಂಥ ಪುರುವಾಗಿದ್ದಾನೆ.
ಪುರು ತನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳೋದು ಕೂಡ ತನ್ನ ವಂಶದ ಅಂತರಂಗವನ್ನು ಅರಿಯೋದಕ್ಕೆ ಹೊರಟಾಗ ಮಾತ್ರ. ಕೊನೆಗೂ ಒಂದು ಕೇಳೋ ಪ್ರಶ್ನೆ ಏನು, ಇದೆಲ್ಲದರ ಅರ್ಥವೇನು ದೇವರೇ, ಇದೆಲ್ಲದರ ಅರ್ಥ ಏನು ಅಂತ ಕೇಳೋವಂಥದ್ದು. ಈ ಪ್ರಶ್ನೆ ಅಸ್ತಿತ್ವದ ಶೋಧನೆಯನ್ನು ಕೂಡ ಮೀರುತ್ತೆ, ಜೀವನದ ಗಹನ ತತ್ವಗಳನ್ನು ಮೀರುತ್ತೆ, ಅದರ ವೈಶಾಲ್ಯತೆ, ಆಳ, ಎತ್ತರಗಳನ್ನು ಕೂಡ ಶೋಧಿಸಲಾಗದೆ ಎಲ್ಲ ಮನುಷ್ಯರು ಕೇಳುವ ಅದರ ಉತ್ತರ ಸಿಗದ ಪ್ರಶ್ನೆಯೇ ಆಗಿರುತ್ತೆ. ಅವನ ಆರ್ತ ಧ್ವನಿಯಲ್ಲಿ ಇಡೀ ಮನುಕುಲದ ಆಕ್ರಂದನ ಇದೆ, ಅಸಹಾಯಕತೆ ಕೂಡ ಅಡಗಿದೆ. ಅಸ್ತಿತ್ವದ ಅನ್ವೇಷಣೆಯ ದಾರಿಯಲ್ಲಿ ಹೊರಟು ತನ್ನ ಮೂಲ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಪುರು ಯಯಾತಿಯ ಪಾತ್ರಗಳು ಆಧುನಿಕ ಜಗತ್ತಿನ ಮಾನವರ ಪ್ರತಿನಿಧಿಗಳು. ಯಯಾತಿ ಯೌವನದ ಮೂಲಕ ಪಡೆಯುವ ಅಸ್ತಿತ್ವ ಶೋಧನೆ ಅರ್ಧ ಸತ್ಯವನ್ನು ಅನ್ವೇಷಣೆ ಮಾಡುತ್ತೆ. ಆದರೆ ಪುರುವಿಗೆ ವೃದ್ಧಾಪ್ಯ ಮತ್ತು ವಂಶದ ಮೂಲ ಸತ್ಯ ತಿಳಿಯೋದಕ್ಕೆ ಬೇಕಾದಂಥ ಒಂದು ಪ್ರಯತ್ನ ಅವನ ಬದುಕಿನ ಸಮಸ್ಯೆಗಳನ್ನ ಶೋಧಿಸೋದಕ್ಕೆ ಹೊರಟು ದುರಂತಕ್ಕೆ ಈಡಾದಂಥ ದುರಂತ ನಾಯಕನ ಹಾಗೆ ಕಂಡುಬರ್ತಾನೆ. ಆದರೆ ಪುರುವಿನ ಈ ಶೋಧನೆ ಅರ್ಧ ಸತ್ಯವೇ ಆಗಿರುವಂಥದ್ದು ಕೂಡ ಜೀವನದ ವಿಡಂಬನೆ. ಸಮಗ್ರ ಸತ್ಯವನ್ನು ಕಾಣಲಾಗುವುದಿಲ್ಲ ಎಂಬ ದಾರ್ಶನಿಕ ಪ್ಲೇಟೋವಿನ ಮಾತು ಈ ಪಾತ್ರಗಳಲ್ಲಿ ಅರ್ಥ ಪಡೆಯುತ್ತದೆ. ಇದಿಷ್ಟು ಪುರುವಿನ ಪಾತ್ರ ವೈಖರಿ. ಯಯಾತಿ ನಾಟಕದ ಬಹಳ ಮುಖ್ಯವಾದ ಸ್ತ್ರೀ ಪಾತ್ರ ಅಂದರೆ ದೇವಯಾನಿ, ಶರ್ಮಿಷ್ಠೆ ಹಾಗೆ ಕೂಡ. ಈ ಸಂಜೀವಿನಿ ವಿದ್ಯೆಯನ್ನು ಕಲ್ತಿರುವಂಥ ರಾಕ್ಷಸ ಗುರು ಶುಕ್ರಾಚಾರ್ಯ ಇದ್ದಾನಲ್ಲ, ಅವನ ಮುದ್ದಿನ ಏಕಮಾತ್ರ ಪುತ್ರಿ ದೇವಯಾನಿ, ಒಬ್ಬಳೇ ಮಗಳು ಕೂಡ. ತಂದೆ ಬ್ರಾಹ್ಮಣ, ತಾಯಿ ಪ್ರಿಯವೃತ ರಾಜನ ಮಗಳಾದ ಊರ್ಜಸ್ವತಿ ಕ್ಷತ್ರಿಯಳು. ಶುಕ್ರಾಚಾರ್ಯ ದೈತ್ಯ ಚಕ್ರವರ್ತಿ ಋಷಪರ್ವನ ಆಸ್ಥಾನದಲ್ಲಿ ರಾಜಪುರೋಹಿತನಾಗಿರ್ತಾನೆ. ಶಿವನನ್ನು ಮೆಚ್ಚಿಸಿ ಮೃತ ಸಂಜೀವಿನಿ ವಿದ್ಯೆಯನ್ನು ಕೂಡ ಪಡೆದು ರಾಕ್ಷಸರ ಪ್ರಾಣ ರಕ್ಷಣೆಯನ್ನು ಹೊತ್ತಿರ್ತಾನೆ. ದೇವತೆಗಳಿಗೆ ಅಮೃತನೇ ಅವರನ್ನು ಬದುಕಿಸೋ ಶಕ್ತಿ, ಆದರೆ ರಾಕ್ಷಸರಿಗೆ ಸಂಜೀವಿನಿ ವಿದ್ಯೆ ಅವರನ್ನು ಬದುಕಿರುವಂಥ ಶಕ್ತಿಯಾಗಿದೆ. ದೇವತೆಗಳು ಗುರು ಬೃಹಸ್ಪತಿಯ ಮಗ ಕಚ ಶುಕ್ರನಿಂದ ಸಂಜೀವಿನಿ ವಿದ್ಯೆ ಕಲಿಯೋದಕ್ಕೆ ಅಂತ ಬಂದಾಗ ಅವನಿಂದ ಪ್ರೇಮಭಂಗಕ್ಕೊಳಗಾಗಿ ಅಸ್ವಸ್ಥಳಾಗಿ ತುಂಬ ವ್ಯಗ್ರಳಾಗ್ತಾಳೆ. ಇಂಥ ಮನಸ್ಥಿತಿಯ ದೇವಯಾನಿಗೆ ಬಾಲ್ಯದಿಂದಲೂ ಶರ್ಮಿಷ್ಠೆ ಪ್ರಾಣದ ಗೆಳತಿಯಾಗಿರ್ತಾಳೆ. ಸರೋವರದಲ್ಲಿ ಈಜಿ ಬಂದಾಗ ರಾಜಪುತ್ರಿ ಶರ್ಮಿಷ್ಠೆಯ ಸ್ನೇಹ ಮತ್ತು ಸಲಿಗೆಯಿಂದ ನನ್ನ ಕನಸನ್ನು ಹಾಳು ಮಾಡಿದೆ ಅಂತ ಗದರಿಸ್ತಾಳೆ. ಅದಕ್ಕೋಸ್ಕರ ಸ್ನೇಹವನ್ನು ಮರೆತು ಅವಳ ಜಾತೆಯನ್ನು ಹಿಡಿದು ಹೀಯಾಳಿಸಿದಾಗ ನೊಂದ ಶರ್ಮಿಷ್ಠೆ ಅವಳನ್ನು ಬಾವಿಗೆ ತೊಗೊಂಡೋಗಿ ತಳ್ತಾಳೆ. ಆ ತಪ್ಪಿಗಾಗಿ ದೇವಯಾನಿ ತನ್ನ ತಂದೆಯ ಸಂಜೀವಿನಿ ವಿದ್ಯೆಯ ಬಲದಿಂದ ಅಥವಾ ತನ್ನ ಅಪ್ಪನ ಇನ್ಫ್ಲೂಯೆನ್ಸ್ ಬಲದಿಂದ ಋಷಪರ್ವನಿಗೆ ಹೇಳಿಸಿ ಶರ್ಮಿಷ್ಠೆಯನ್ನು ತನ್ನ ಸರ್ವೆಂಟ್ ಅಥವಾ ದಾಸಿಯನ್ನಾಗಿ ಮಾಡ್ಕೋತಾಳೆ. ಜೊತೆಗೆ ಯಯಾತಿನೂ ಕೂಡ ವಿವಾಹ ಆಗಿಬಿಟ್ಟು ಬಂದು ಜೊತೆಯಲ್ಲೇ ಅವಳನ್ನೂ ದಾಸಿಯನ್ನಾಗಿ ಅರಮನೆಗೆ ಕರ್ಕೊಂಬರ್ತಾಳೆ, ಜೀವಿತದ ದಾಸಿಯನ್ನಾಗಿ ಮಾಡ್ಕೋತಾಳೆ ಅವಳನ್ನು. ಈ ಪುರಾಣದ ಕಥೆಯೇ ಶರ್ಮಿಷ್ಠೆ ದೇವಯಾನಿ, ಶರ್ಮಿಷ್ಠೆ ಯಯಾತಿ, ಯಯಾತಿ ದೇವಯಾನಿ. ಈ ಸಂಭಾಷಣೆ ಮೂಲಕ ಫ್ಲ್ಯಾಶ್ಬ್ಯಾಕ್ ತಂತ್ರದಲ್ಲಿ ಸಹೃದಯರಿಗೆ ತಿಳಿಯೋ ಹಾಗೆ ಕಾರ್ನಾಡರು ನಾಟಕದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಈ ಹಿನ್ನೆಲೆಯಿಂದ ನಾವು ನೋಡಿದಾಗ ದೇವಯಾನಿ ತಂದೆಯ ಸಂಜೀವಿನಿ ವಿದ್ಯೆಯಿಂದ ತನಗೆ ಬೇಕಾದಂತೆ ಎಲ್ಲರನ್ನ ಆಡಿಸುವಂತಹ ಅಹಂಕಾರ ಪ್ರವೃತ್ತಿಯ ತಾನೇ ಶ್ರೇಷ್ಠ ಅನ್ನುವ ಅರಿವಿನ ಸ್ವಾರ್ಥಿ ಮತ್ತು ದುರಭಿಮಾನಿ ಪಾತ್ರವಾಗಿದ್ದಾಳೆ. ನಾಟಕದ ಪ್ರಾರಂಭದಲ್ಲೇ ಶರ್ಮಿಷ್ಠೆಯನ್ನು ಸ್ವರ್ಣಲತೆ ಬೈಯೋವಾಗ ಅವಳನ್ನು ಸುಮ್ಮನಿರಿಸೋದಕ್ಕೆ ಅವಳ ಮನಸ್ಸು ಕೆಟ್ಟದ್ದಲ್ಲ ಎನ್ನುವಲ್ಲಿ ದೇವಯಾನಿಗೆ ಶರ್ಮಿಷ್ಠೆಯ ಹಿಂದಿನ ನಿಷ್ಕಲ್ಮಶ ಸ್ನೇಹದ ಅರಿವು ಕೂಡ ಇದೆ. ಅಷ್ಟೇ ಅಲ್ಲ, ಶರ್ಮಿಷ್ಠೆಯ ಕಾಟ ಮತ್ತು ನಿಂದನೆಯನ್ನು ಸಹಿಸಿಕೊಳ್ಳೋದಕ್ಕೂ ಕೂಡ ಕಾರಣ ಅಂಥ ರಾಜಪುತ್ರಿನ ದಾಸಿಯನ್ನಾಗಿಸಿಕೊಂಡಿರುವಲ್ಲಿ ಪಾಪದ ಭೀತಿ ಕೂಡ ಇದೆ. ಆ ದಾಸ್ಯದಿಂದ ಮುಕ್ತಳನ್ನಾಗಿ ಮಾಡದೇ ಇರೋದಕ್ಕೆ ಕಾರಣ ನನ್ನನ್ನವಳು ಬಾವಿಯಲ್ಲಿ ದೂಡಿದಳು, ಇದರ ಪ್ರಾಯಶ್ಚಿತ್ತ ಇಷ್ಟರಲ್ಲೇ ಮುಗಿಬೇಕಿಲ್ಲ ಎಂಬ ಸೇಡಿನ ದೇವಯಾನಿ, ಯಾರನ್ನೂ ಕ್ಷಮಿಸದ, ತನಗಾಗದ ಅವಮಾನಗಳಿಗೆ ಕೊನೆ ಇರದ ಶಿಕ್ಷೆಯನ್ನು ನೀಡುವ ಸ್ವಪ್ರತಿಷ್ಠೆಯ ಅಹಂಕಾರದ ಸ್ತ್ರೀ. ಹಾಗೆಯೇ ಕಚ ತನ್ನನ್ನು ತಿರಸ್ಕರಿಸಿದ ನಂತರ ಪುರುಷ ವರ್ಗದ ವಿರುದ್ಧ ಪ್ರತಿಜ್ಞೆ ಮಾಡಿದ್ದವಳು. ಶರ್ಮಿಷ್ಠೆಯ ನೋವಿನಲ್ಲಿ ಸಂತೋಷವನ್ನು ಕಾಣುವಂಥವಳು. ಅವಳ ಸುಪ್ತ ಮನಸ್ಸಿನಲ್ಲಿ ಶರ್ಮಿಷ್ಠೆಯ ಬಗ್ಗೆ ಪ್ರೀತಿ ಇದ್ದರೂ ದೇಶಕ್ಕೋಸ್ಕರನೇ ಅವಳನ್ನು ಹಿಂಸಿಸುವಂಥವಳು. ಹಿಂಸೆಯಲ್ಲಿ ಈಗ ನಿನ್ನ ಪ್ರತಿಯೊಂದು ದಂಶದಲ್ಲಿ ಅವಳಿಗೆ ತನ್ನ ವಿಜಯದ ಅನುಭವ ಆಗ್ತದೆ, ನಿನ್ನ ಪ್ರತಿಯೊಂದು ಹಿಂಸೆಯಲ್ಲಿ ತನ್ನ ಪರಾಕ್ರಮದ ಸಂವೇದನೆ ಆಗ್ತದೆ ಅಂತ ಯಯಾತಿ ಹೇಳುವಾಗ ಈ ಎಲ್ಲ ಅಂಶಗಳು ಕೂಡ ತಿಳಿಯುತ್ತೆ. ಚುಚ್ಚಿ ಮಾತನಾಡುವಂಥ ಶರ್ಮಿಷ್ಠೆಗೆ ಯಾವುದೇ ಶಿಕ್ಷೆ ನೀಡದೇ ಇರೋದಕ್ಕೆ ಅವಳಲ್ಲಿರೋ ಪಾಪಭೀತಿನೇ ಕಾರಣ, ಅಂದರೆ ದೇವಯಾನಿಯಲ್ಲಿ. ಈ ಕಾರಣಕ್ಕಾಗಿ ಸ್ವರ್ಣಲತೆಯ ಎಚ್ಚರಿಕೆಯನ್ನು ಉಪೇಕ್ಷಿಸೋದು ಅಷ್ಟೇ ಅಲ್ಲದೆ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡೆದ ಕೃತಜ್ಞತೆ ಇಲ್ಲದ ಕುಟಿಲ ಹೆಣ್ಣಾಗಿ ಕಾಣಿಸ್ತಾಳೆ. ಆದರೆ ಇಂತಹ ದೇವಯಾನಿನ ನವವಧು ಚಿತ್ರಲೇಖೆಗೆ ಅತ್ತೆಯಾಗೂ
ಪುರುವಿಗೆ ತಾಯಿಯಾಗು, ಸ್ವರ್ಣಲತೆ ಕೇಳುವಾಗ ಯಾವುದೇ ಅರ್ಥ ಇಲ್ಲ ಅನಿಸ್ಬಿಡುತ್ತೆ. ನಂತರ ತಾಳ್ಮೆ ಕಳ್ಕೊಂಡಂಥ ಅವಳು ಹಾಗೂ ಅನಾಹುತವನ್ನು ಕೂಡ ತನ್ನ ಅನುಭವದಿಂದ ಆಧಾರದಿಂದ ಹೇಳಿದ ಸ್ವರ್ಣಲತೆಗೆ ದಾಸಿ ಅಂತ ಬೈದದ್ದು ಅವಳ ಅಹಂಕಾರದ ಪರಾಕಾಷ್ಠತೆಯನ್ನು ಸಂಕೇತಿಸುತ್ತದೆ. ಹೀಗೆ ಸ್ವರ್ಣಲತೆಯ ಮಾತನ್ನು ಮೀರಿದ ದೇವಯಾನಿ ಈ ಅಮಂಗಳ ಮಾಂಗಲ್ಯದ ಭಾರವಿಲ್ಲದೆ ಹೋಗುತ್ತೇನೆ ಎಂದು ತನ್ನ ಮತ್ತು ಯಯಾತಿಯ ನಡುವಿನ ವಿವಾಹ ಬಾಂಧವ್ಯವನ್ನು ತಾಳಿಯನ್ನು ಹರಿದು ಬಿಸಾಕಿ ಹೋಗುವ ಮೂಲಕ ತನ್ನ ತಂದೆ ರಾಜ್ಯಕ್ಕೆ ಬಂದಿರೋದನ್ನು ಗಮನಿಸಿ ಗಂಡನ ಮನೆಯ ಸಂಬಂಧವನ್ನು ತೊರೆದು ತಂದೆಯೊಂದಿಗೆ ಹೊರಟೋಗ್ತಾಳೆ. ಯಯಾತಿಗೆ ವೃದ್ಧಾಪ್ಯದ ಶಾಪವನ್ನು ಕೊಡಿಸಿ. ಅಧಿಕಾರದ ಪ್ರತಿಷ್ಠೆ, ಸ್ವಾರ್ಥತನ, ಯಯಾತಿಯನ್ನು ಮದುವೆಯಾಗಿದ್ದ ಕಾರಣಕ್ಕಾಗಿ ಅವಳಿಗೆ ಮಾಂಗಲ್ಯ ಹರಿದು ಗಂಡನನ್ನು ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿ ನಂತರ ತನ್ನ ಅಹಂಕಾರದ ಪ್ರತಿಷ್ಠೆಗಳಿಗೆ ನೀರೆರೆಯದ ಗಂಡನಿಗೆ ನಿರ್ದಯವಾಗಿ ತನ್ನ ತಂದೆಯಿಂದ ವೃದ್ಧಾಪ್ಯದ ಶಾಪವನ್ನು ಕೊಡಿಸುವಲ್ಲಿ ಸಫಲಳಾಗ್ತಾಳೆ. ಹೀಗೆ ಯಯಾತಿ ನಾಟಕದ ದೇವಯಾನಿ ದ್ವೇಷ, ಅಸೂಯೆಯ ಪ್ರತೀಕವಾಗಿ, ಅಸಹನೆ, ಕುಟಿಲತೆಯ, ಅಮಾನವೀಯ, ಕೃತಜ್ಞ, ಸ್ವಪ್ರತಿಷ್ಠೆ, ಅಹಂಕಾರ ಮತ್ತು ಹಠಮಾರಿ ಪಾತ್ರವಾಗಿ ಕಾರ್ನಾಡರಿಂದ ಚಿತ್ರಿಸಲ್ಪಟ್ಟಿದ್ದಾಳೆ. ಕಾರ್ನಾಡರ ಯಯಾತಿ ನಾಟಕಗಳಲ್ಲಿ ಬಹಳ ಮುಖ್ಯವಾದ ಮತ್ತು ಬಹಳ ಪ್ರಭಾವಶಾಲಿಯಾದ ಪಾತ್ರ ಅಂದರೆ ಶರ್ಮಿಷ್ಠೆ ಮತ್ತು ಚಿತ್ರಲೇಖೆ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ದೇವಯಾನಿ ಪಾತ್ರ ಚಿತ್ರಣದ ಬಗ್ಗೆ ನೋಡಿದ್ದೀವಿ. ಕಾರ್ನಾಡ ಯಯಾತಿ ನಾಟಕ ಮೂಲದಲ್ಲಿ ಅಂದರೆ ಪುರಾಣದಲ್ಲಿ ಬರೋ ಕಥೆಗಿಂತ ಭಾಳ ಭಿನ್ನವಾಗಿದೆ, ಆಧುನಿಕತೆಗೆ ಭಾಳ ಸಮೀಪವಾಗಿದೆ. ಹಲವು ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಹಾಭಾರತ ಮೂಲದ ಶರ್ಮಿಷ್ಠೆಗಿಂತ ವಿರುದ್ಧ ಸ್ವಭಾವದ ಮತ್ತು ಕಥೆಯಲ್ಲೇ ಬದಲಾವಣೆಗೆ ಒಳಗಾಗಿರುವಂಥ ಪಾತ್ರ ಅಂದರೆ ಶರ್ಮಿಷ್ಠೆ. ತುಂಬ ಕುತೂಹಲವಾದ್ದು ಕೂಡ, ಹಾಗೆ ನೆನಪಲ್ಲಿ ಉಳಿಯುವಂಥ ಪಾತ್ರ ಶರ್ಮಿಷ್ಠೆ. ಅದು ತನ್ನ ರಾಕ್ಷಸ ಕುಲನ ಬೈದ್ಲು ಅನ್ನೋ ಕಾರಣಕ್ಕೆ ದೇವಯಾನಿನ ಬಾವಿಗೆ ದೂಡಿದ ಪ್ರಾಯಶ್ಚಿತ್ತವಾಗಿ ದೇವಯಾನಿಯ ದಾಸಿಯಾಗಿ ಬಂದವಳು ರಾಕ್ಷಸ ರಾಜಕನ್ಯೆ ಶರ್ಮಿಷ್ಠೆ. ಈ ದಾಸ್ಯದ ಬಂಧನದಲ್ಲಿ ಕಟ್ಟಿಬಿದ್ದು ಚಡಪಡಿಸುವ, ಆದರೂ ತನ್ನ ಹೊಣೆಗಾರಿಕೆಯಿಂದ ಯಾವುದೇ ರೆಸ್ಪಾನ್ಸಿಬಿಲಿಟಿಯಿಂದ ಜಾರಿಕೊಳ್ಳದೇ ಇರುವಂತಹ ಒಂದು ಹೆಣ್ಣು. ಕಣ್ಣು ಕಟ್ಟಿಬಿಟ್ಟ ಗೂಳಿಯಂತೆ ಸುತ್ತೆಲ್ಲ ಹಾಯುವ ಹೆಣ್ಣು ಕೂಡ. ಇದು ಕಾರ್ನಾಡರೇ ಹೇಳುವಂಥ ಮಾತು. ತನ್ನ ಕೃತ್ಯದ ಪೂರ್ಣ ಹೊಣೆಗಾರಿಕೆ ಹೊರುವ ಪಾತ್ರ ಅಂದರೆ ಅದು ಶರ್ಮಿಷ್ಠೆಯದು ಮಾತ್ರ. ಹೀಗೆ ಶರ್ಮಿಷ್ಠೆ ನಾಟಕದಲ್ಲಿ ಕತ್ತಿಯಷ್ಟು ಹರಿತವಾದ ತನ್ನ ನಾಲಿಗೆಯಿಂದ ಎಲ್ಲರಿಗೂ ಇರಿಯುವ, ಆ ಮೂಲಕವಾಗಿ ಎದುರಿನ ವ್ಯಕ್ತಿಗಳ ಮನಸ್ಸಿನಲ್ಲಿರುವಂಥ ಎಲ್ಲ ಸತ್ಯಗಳನ್ನು ಕೂಡ ಆಚೆಗೆ ಬರಿಸುವ, ಅವಳ ಮಾತಲ್ಲಿ ಕೊಂಕು ಮಾತ್ರ ಇರಲ್ಲ, ಸತ್ಯನೂ ಕೂಡ ಇದೆ ಅಂತ ಸ್ವರ್ಣಲತೆ ಹೇಳುವ ರೀತಿಯಲ್ಲಿ ನಡ್ಕೊಳ್ಳುವಂಥ ಪಾತ್ರ ಅದು. ಸೊ ಮೊದಲನೇ ಅಂಕದಿಂದ ಕೊನೆ ಅಂಕದವರೆಗೂ ಕೂಡ ಈ ಪಾತ್ರ ಹರಡ್ಕೊಂಡಿದೆ. ಮೂಲತಃ ಶರ್ಮಿಷ್ಠೆ ರಾಕ್ಷಸ ರಾಜನಾದಂಥ ಋಷಪರ್ವನ ಮಗಳು. ದೇವಯಾನಿ ಮತ್ತು ಶರ್ಮಿಷ್ಠೆ ಇಬ್ಬರು ಕೂಡ ಬಾಲ್ಯದಿಂದನೂ ಕೂಡ ಪ್ರಾಣ ಸ್ನೇಹಿತೆಯರು. ರಾಕ್ಷಸರ ಗುರು ಶುಕ್ರಾಚಾರ್ಯರ ಮಗಳಾದ ದೇವಯಾನಿ ಜಾತಿಯ ಶ್ರೇಷ್ಠತೆಯೊಂದಿಗೆ ಚಕ್ರವರ್ತಿಯ ಮಗಳಾದ ಶರ್ಮಿಷ್ಠೆಯ ಸ್ನೇಹವನ್ನು ಕೂಡ ಸಂಪಾದನೆ ಮಾಡಿ ತನ್ನ ಸಾಮಾಜಿಕ ಸ್ಥಾನಮಾನಗಳನ್ನು ಇತರ ರಾಜಕುಮಾರಿಯರೊಂದಿಗೆ ವಿಸ್ತರಿಸ್ಕೊಂಡಿದ್ದಾಳೆ ಅವಳು. ಶರ್ಮಿಷ್ಠೆಗೆ ದೇವಯಾನಿ ಅಂದರೆ ಪ್ರಾಣ. ಬ್ರಾಹ್ಮಣ ಪುತ್ರಿಯಾಗಿದ್ದರೂ ಕೂಡ ಇತರರ ಹಾಗೆ ಅವಳೆಂದೂ ಶರ್ಮಿಷ್ಠೆಯನ್ನು ನೀನು ರಾಕ್ಷಸಿ ಅಂತಾನೋ ಅಥವಾ ಅಸುರರ ಪುತ್ರಿ ಅಂತಾನೋ ಕೂಡ ಹೇಳಿರಲಿಲ್ಲ, ಬದಲಾಗಿ ಪ್ರೇಮವನ್ನೇ ಹರಿಸಿರ್ತಾಳೆ. ಶರ್ಮಿಷ್ಠೆಗೆ ಕೂಡ ಅವಳ ಮೇಲಿನ ಪ್ರೀತಿ ಮತ್ತು ಕೃತಜ್ಞತೆಗೆ ಒಮ್ಮೆ ದೇವಯಾನಿ ಬಯಸಿದಳು ಅನ್ನೋ ಕಾರಣಕ್ಕೆ ತನ್ನ ತಾತನ ಮೃತ್ಯುವಿಧಿಗಾಗಿ ತರಿಸಿದ ವಜ್ರವೈಡೂರ್ಯವಾದ ಶಂಖವನ್ನೇ ತನ್ನ ತಂದೆಗೂ ಕೂಡ ಗೊತ್ತಾಗದ ಹಾಗೆ ಕೊಟ್ಟಿರ್ತಾಳೆ. ದೇವಯಾನಿಯು ಕಚನಿಂದ ತಿರಸ್ಕೃತಳಾದ ನಂತರ ಅವರಿಬ್ಬರ ಸ್ನೇಹ ಇನ್ನೂ ಗಾಢವಾಗತ್ತೆ. ಎಷ್ಟು ಅಂದರೆ ಅವಳು ಯಾವಾಗಲೂ ನನ್ನೊಡನೆ ಇರುತ್ತಿದ್ದಳು, ನಾನು ಅವಳೊಡನೆ ಒಬ್ಬಳೇ ಹೋಗುತ್ತಿದ್ದೆ, ಅವಳು ತೊಡುವಂಥ ಬಟ್ಟೆಗಳನ್ನೇ ತೊಡುತ್ತಿದ್ದೆ, ಉಳಿದ ಅಸುರ ಕನ್ಯೆಯರೊಡನೆ ಅವಳ ಪ್ರೇಮವನ್ನು ಪಾಲು ಮಾಡುವುದು ಕೂಡ ಬೇಕಾಗಿರಲಿಲ್ಲ. ಈ ಫ್ರೆಂಡ್ಶಿಪ್ ಅನ್ನೋದು ಈಗಲೂ ಕೂಡ ಹಾಗೇ. ಎಷ್ಟೋ ಜನ ಸ್ನೇಹ ಮಾಡಿಕೊಂಡವರು ಆ ಸ್ನೇಹನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವಳ ಫ್ರೆಂಡ್ ಅಂದರೆ ನನಗೆ ಮಾತ್ರ ಫ್ರೆಂಡ್ ಆಗಿರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಶರ್ಮಿಷ್ಠೆಯಲ್ಲೂ ಕೂಡ ಇತ್ತು. ಬ್ರಾಹ್ಮಣ ಕನ್ಯೆಯಾದಂಥ ಬ್ರಾಹ್ಮಣಳಾದಂಥ ದೇವಯಾನಿ ನನ್ನ ಜೊತೆ ಇರಬೇಕು ಅನ್ನುವಂಥದ್ದು. ಈ ಶರ್ಮಿಷ್ಠೆ ಬಹಳ ಸೂಕ್ಷ್ಮ ಮನಸ್ಸಿನ, ಕೋಮಲವಾದಂತಹ ಮೃದು ಮನಸ್ಸಿನ ಹೆಣ್ಣು. ಇವಳು ಯಾಕೆ ಕಠೋರಳಾಗಿ ಬದಲಾಗ್ತಾಳೆ ಅನ್ನೋದಕ್ಕೆ ನಾಟಕದಲ್ಲಿ ಬಹಳ ಮುಖ್ಯವಾದ ಕಾರಣ ಅಂತಂದರೆ, ತನ್ನ ದ್ವೇಷಕ್ಕಾಗಿ ಬಾವಿಗೆ ದೂಡಿದ ಒಂದೇ ಕಾರಣಕ್ಕಾಗಿ ಅಹಂಕಾರಿ ದೇವಯಾನಿ ಕೊಡುವ ಶಿಕ್ಷೆ ರಾಜಕುಮಾರಿ ಶರ್ಮಿಷ್ಠೆ ತನ್ನ ದಾಸಿಯಾಗಬೇಕು ಅನ್ನೋಂಥದ್ದು. ದಾಸಿಯೇ ಆಗಿದ್ದಂಥ ಸ್ವರ್ಣಲತೆಯನ್ನು ದಾಸಿ ಅಂತ ದೇವಯಾನಿ ಕರೆದಾಗ ಬಾರ್ಕೋಲಿಂದ ಹೊಡೆಸ್ಕೊಂಡ ಹಾಗೆ
ನೂರಾರು ದಾಸಿಯರನ್ನಾಳಿದ ಶರ್ಮಿಷ್ಠೆಗೆ ತನ್ನ ಸ್ನೇಹಿತೆ ತನ್ನ ರಾಜ್ಯದ ಪ್ರಜೆಯಾದ ದೇವಯಾನಿ ಸಂಜೀವಿನಿ ವಿದ್ಯೆಯ ಆಧಾರದ ಬಲದಿಂದ ತನ್ನ ತಂದೆಯನ್ನು ಹೆದರಿಸಿ ದಾಸಿಯನ್ನಾಗಿಸಿಕೊಂಡಾಗ ದೇವಯಾನಿಯನ್ನು ಹಂಗಿಸುವ, ಬೈಯುವ, ಕ್ರೂರ, ಅಮಾನವೀಯ ವ್ಯಕ್ತಿಯಾಗಿ ಬದಲಾಗಿರೋದು ಬಹಳ ಸಹಜ. ಹಾಗೆಯೇ ತನ್ನ ತರ್ಕದ ಮಾತುಗಳಿಂದ ಯಯಾತಿಗೆ ಮನವರಿಕೆ ಮಾಡಿಕೊಡೋ ಸಂದರ್ಭದಲ್ಲೂ ಕೂಡ ಅವಳು ಸಫಲಳಾಗ್ತಾಳೆ. ಇದನ್ನೆಲ್ಲ ಕೇಳಿದ ಯಯಾತಿ ಬಹಳ ಮುಗ್ಧನಾದನಂತೆ ಅವಳನ್ನೇ ದಿಟ್ಟಿಸಿ ಅಥವಾ ನಟಿಸಿ, ನಾನು ನಿನ್ನನ್ನು ಬೈಯಲಿಕ್ಕೆಂದು ಬಂದೆ, ಆದರೆ ಈಗ ನಾನು ಏನನ್ನೂ ಹೇಳಲು ತೋಚುವುದಿಲ್ಲ ಎಂದಾಗ ಅವನಿಂದ ಅನುಕಂಪ ಮತ್ತು ಆಸರೆ ದೊರೆತಿದ್ದರಿಂದ ಅನಾಥಳಾಗಿ 2 ವರ್ಷಗಳಿಂದ ತುಂಬಿಕೊಂಡಿದ್ದ ದುಃಖ, ಹತಾಶೆಗಳು, ಕಹಿ ನೆನಪುಗಳು ಕಣ್ಣೀರಿನಿಂದ ವಿರೇಚನಗೊಂಡಿದ್ದರಿಂದ ತನ್ನ ತಂದೆ ತಾಯಿ ದೇವಯಾನಿಯರ ಮೇಲಿದ್ದ ಪೂರ್ಣ ಪ್ರೀತಿ ಒಲವು ಯಯಾತಿಯ ಮೇಲೆ ಹರಿದು ಅಲ್ಲಿ ಅದು ಪ್ರೇಮವಾಗಿ ಬದಲಾಗುತ್ತದೆ. ಹೀಗೆ ದೇವಯಾನಿ ಯಯಾತಿಯನ್ನು ವಿವಾಹವಾಗಿ ಬಂದ ಮೇಲೆ ಅವಳೊಡನೆ ಹೀಗೆ ದಾಸಿಯಾಗಿ ಅರಮನೆಗೆ ಬಂದುದರಿಂದ ಅವಳ ಯೌವನ ಕನಸುಗಳು ತನ್ನ ಪ್ರೀತಿಯ ಅಪ್ಪನಿಂದ ವಿಷದ ಕರಂಡಿಕೆಯನ್ನು ಪಡೆದು, ಅಂದರೆ ಮಹಾರಾಣಿ ಆಗಬೇಕಾಗಿದ್ದಂಥವಳು ದಾಸಿಯಾಗಿದ್ದಾಳೆ ಅಂತ. ಬ್ರಾಹ್ಮಣ ಕನ್ಯೆ ಮಹಾರಾಣಿಯಾಗಿರುವುದು ಅವಳಲ್ಲಿ ಜ್ವಾಲಾಮುಖಿ ಉರಿಯಲು ಕಾರಣವಾಗಿ ಅದು ಅತೃಪ್ತಿಗೆ, ಅಸಹನೆಗೆ, ಆ ಮೂಲಕ ಅರಮನೆಯಲ್ಲೇ ಸುಡ್ತಾ ಇರುತ್ತೆ ಅವಳ ದ್ವೇಷ ಅಥವಾ ಅವಳ ಕೋಪ. ಅವಳು 1 ತಿಂಗಳು ಯಾರನ್ನೂ ನೋಯಿಸ್ತಾ ಇದ್ದರೆ ಮುಕ್ತಳಾಗಿಸ್ತೀನಿ ಅಂತ ಯಯಾತಿ ಕೂಡ ಹೇಳೋದಕ್ಕೆ ಬಂದಿರ್ತಾನೆ. ಆದರೆ ಯಯಾತಿಯ ಮುಂದೆನೇ ಅವಳು ಈ ಘಟನೆಗಳನ್ನು ಹೇಳಿ ಕಣ್ಣೀರಿಟ್ಟಾಗ ಯಯಾತಿ ಮನಸ್ಸು ಕೂಡ ಮೃದುವಾಗತ್ತೆ. ಹಾಗೆ ತನ್ನ ನೋವನ್ನು ಹಂಚಿಕೊಂಡಿದ್ದರಿಂದ ಮೃದುವಾದಂಥ ಶರ್ಮಿಷ್ಠೆ ದೇವಯಾನಿಗೆ ಹಾಕಿ ತಾನೂ ಸಾಯಬೇಕೆಂದಿದ್ದ ವಿಷದ ಕರಣಿಕೆಯಿಂದ ವಿಷವನ್ನು ಕುಡಿಯಬೇಕೆಂದು ಹೋಗುವಲ್ಲಿ ಶರ್ಮಿಷ್ಠೆಗೆ ತನ್ನನ್ನು ಅವನು ಸಾಯಲು ಬಿಡಲಾರ ಅನ್ನುವ ನಂಬಿಕೆ ಇದೆ. ಅವನು ಅಂದರೆ ಯಯಾತಿ. ವಿಷ ಕುಡಿಯದಂತೆ ತಡೆದ ಯಯಾತಿಗೆ ತನ್ನ ಬಾವಿಯಲ್ಲಿ ಬಿದ್ದವಳು ತನ್ನನ್ನು ಎತ್ತವರು ಯಾರೂ ಇಲ್ಲವೆಂದು, ಅಥವಾ ನಾನು ರಾಕ್ಷಸ ಕನ್ಯೆ, ಅಸುರ ಕನ್ಯೆ, ನನ್ನ ಕೈಗಳಿಗೆ ಮುಳ್ಳಿವೆ ಅಂತ ಹೇಳ್ತಾ ಅವನನ್ನು ಪ್ರಚೋದಿಸ್ತಾ ಹೋಗ್ತಾಳೆ. ಹೀಗೆ ತನ್ನ ಕೈಯನ್ನು, ಅಂದರೆ ವಿಷ ಕುಡಿಯೋದನ್ನು ತಪ್ಪಿಸೋದಕ್ಕೆ ಕೈ ಹಿಡಿದಂಥ ಯಯಾತಿಯನ್ನು ಆರ್ಯಪುತ್ರ, ನೀವು ನನ್ನ ಬಲಗೈ ಹಿಡಿದಿದ್ದೀರಿ, ಆದರೆ ನಾನು ಕೇವಲ ದಾಸಿ, ನನ್ನನ್ನು ಕ್ಷಮಿಸಿ, ನಾನು ಆರ್ಯಕನ್ಯೆಯಲ್ಲ, ನೀವು ನನ್ನ ರಾಣಿಯನ್ನಾಗಿ ಸ್ವೀಕರಿಸಬೇಕೆಂಬ ಹಂಬಲವಿಲ್ಲ ಅಂತ ಹೇಳುವಲ್ಲಿಯೇ ರಾಣಿಯಾಗಿ ಸ್ವೀಕರಿಸಿ ಅನ್ನುವಂಥ ಮಾತನ್ನು ಕೂಡ ಆಕೆ ಪಾಸ್ ಮಾಡ್ತಿದ್ದಾಳೆ. ಅದರಿಂದ ಅವಳು ಹೇಳ್ತಾಳೆ, ನನ್ನ ದಾಸಿ ಥರ ಬೇಕಾದರೂ ಬಾಳ್ತೀನಿ, ಆದರೆ ನಾನು ರಾಜಕನ್ಯೆ ಎಂದು ಹೇಳುತ್ತೇನೆ. ಒಂದು ಕಡೆ ಹೇಳ್ತಾಳೆ ನಾನು ದಾಸಿ, ಇನ್ನೊಂದು ಕಡೆ ಹೇಳ್ತಾಳೆ ನಾನು ರಾಜಕನ್ಯೆ. ಅದರ ಅರ್ಥ ನಾನು ರಾಜಕನ್ಯೆಯೂ ಕೂಡ ನನ್ನ ನೀವು ಮದುವೆ ಆಗ್ಬೋದು, ಕ್ಷತ್ರಿಯ ಧರ್ಮದ ಪ್ರಕಾರ ನನ್ನ ಬಲಗೈ ಹಿಡಿದಿದ್ದೀರಾ. ಈ ಬಾವಿಯಿಂದ ನನ್ನನ್ನು ಮೇಲಕ್ಕೆತ್ತಿರಿ ಮಹಾಪ್ರಭು, ನಾನಿಲ್ಲಿ ಅಂತರ ಪಿಶಾಚಿಯಾಗಿ ಬಾಳಲಾರೆ ಅಂತ ಅಸಂಗತವಾಗಿ ಹೇಳಿ ಯಯಾತಿಯನ್ನು ತನ್ನ ಮಾತಿನಿಂದ ಸೋಲಿಸಿ ಮದುವೆಯಾಗುವಂತೆ ಅಥವಾ ಅವನನ್ನು ಕೂಡುವಂತೆ ಆಕೆ ಸಫಲಳಾಗ್ತಾಳೆ. ಶರ್ಮಿಷ್ಠೆ ದಾಸಿಯಾಗೋದಕ್ಕೂ ಮೊದಲು ತುಂಬ ಮುಗ್ಧವಾಗಿ ಸೂಕ್ಷ್ಮವಾಗಿ ಇದ್ದಂತಹ ಒಂದು ಪಾತ್ರ ಅದು. ಸೊ ಇಂಥ ಪಾತ್ರವನ್ನು ಅವರು ದೇವಯಾನಿಗೆ ಮುಖಾಮುಖಿಯಾಗಿಸ್ತಾರೆ, ಯಯಾತಿಗೆ ಮುಖಾಮುಖಿಯಾಗಿಸ್ತಾರೆ, ಪುರುವಿಗೂ ಕೂಡ ಒಂದು ಹಂತದಲ್ಲಿ ಮುಖಾಮುಖಿಯಾಗಿಸ್ತಾರೆ. ಹಾಗಾಗಿ ನಾಟಕದಲ್ಲಿ ಬಹಳ ಮುಖ್ಯವಾಗಿ ಮತ್ತು ಬಹಳ ಒಂದು ಪ್ರಚೋದನೆ ಕೊಡುವಂತಹ ಘರ್ಷಣೆಗೆ ಸೂಕ್ತವಾದಂಥ ಪಾತ್ರ ಕೂಡ ಇದು. ಯಯಾತಿನ ಸೇರಿದ ನಂತರ ಶರ್ಮಿಷ್ಠೆಯಲ್ಲಿ ಕೆಲವು ಬದಲಾವಣೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ ಅವಳು ತನ್ನ ಗತಕಾಲದ ನೋವನ್ನು ಹೇಳಿ ಸಮಾಧಾನವಾದವಾಗಲೇ ಅವಳು ಮೃದುವಾಗ್ತಾ ಇರೋ ಸೂಚನೆಯನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಯಾವುದೇ ಒಂದು ಸಾಹಿತ್ಯನೂ ಕೂಡ ಒಬ್ಬ ಆ ಕ್ರೂರಿಯನ್ನು ಕೂಡ ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೂ ಕೂಡ ಕಾರ್ನಾಡರ ಈ ನಾಟಕದಲ್ಲಿ ನಾವು ಗಮನಿಸ್ಬೋದು. ನಿಮ್ಮನ್ನು ಅರಿಯುವ ಮೊದಲು ನಾನು ವಿಶ್ವವನ್ನೆಲ್ಲ ದ್ವೇಷಿಸ್ತಾ ಇದ್ದೆ, ನೀವು ಇಲ್ಲಿವರೆಗೆ ನನ್ನ ಅರಣ್ಯ ರೋದನಕ್ಕೆ ಕಿವಿಗೊಟ್ಟಿದ್ದೀರಿ ಎಂದಿದ್ರೂ ಇರಬಹುದು. ಈಗ ನಿಮ್ಮ ಬಗ್ಗೆ ದ್ವೇಷವಿಲ್ಲ. ದೇವಯಾನಿಯನ್ನು ಬಾವಿಯಲ್ಲಿ ದೂಡಿದಾಗಿನಿಂದ ಇವರೆಗೂ ಕಣ್ಣೀರು ಬಂದಿರಲಿಲ್ಲ. ನನ್ನ ಕಣ್ಣೀರೆಲ್ಲ ದ್ವೇಷದ ಜ್ವಾಲಾಮುಖಿಯಲ್ಲಿ ಸುಟ್ಟು ಹೋಗಿತ್ತು. ಹೆಣ್ಣಿಗೆ ಬತ್ತಿದ ಕಣ್ಣುಗಳಂಥ ಶಾಪ ಬೇರೆ ಇಲ್ಲ ಮಹಾಪ್ರಭು. ಇಂದ ನನ್ನ ಕಣ್ಣೀರಿಳಿದು ನನ್ನ ಮನಸ್ಸು ಹಗುರಾಗಿದೆ ಅಂತ ಹೇಳಿ ಉಡಿಯಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ತೀರಾ ಸಣ್ಣದಾದ ವಿಷದ ಕರಂಡಿಕೆಯನ್ನು ತೆಗೆದು, ಇದನ್ನು ನನಗೆ ದೇವಯಾನಿಗೋಸ್ಕರ ಇಟ್ಕೊಂಡಿದ್ದೆ, ಆದರೆ ದೇವಯಾನಿನ ಕೊಲ್ಲೋ ಮನಸ್ಸು ನನಗಿಲ್ಲ, ಹಾಗಾಗಿ ಇದನ್ನು ನಾನೇ ತಗೊಂಡು ಸತ್ತೋಗ್ತೀನಿ, ನನ್ನ ದುಃಖ ಎಲ್ಲ ಹೊರಟೋಗಿದೆ ಅಂತ ಹೇಳೋದ್ರ ಮೂಲಕವಾಗಿ ಯಯಾತಿಯನ್ನು ಈಗಾಗಲೇ ಅವಳು ಪ್ರೇರೇಪಿಸಿರ್ತಾಳೆ. ಈ ಅಂಶವನ್ನು ಕೂಡ ನೋಡ್ಬೋದು ನಾವು. ಈ ಕಾರ್ನಾಡರು ಮತ್ತು ಇತರೆ ವಿಮರ್ಶಕರು ಗುರುತಿಸೋ ಹಾಗೆ ಶರ್ಮಿಷ್ಠೆ ಪ್ರಾರಂಭದಿಂದ ಕೂಡ ಹೆಜ್ಜೆ ಹೆಜ್ಜೆಗೂ ತನ್ನ ಜವಾಬ್ದಾರಿಯನ್ನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬಿಡಲ್ಲ. ದೇವಯಾನಿ ಸಿಟ್ಟುಕೊಂಡು ಹೊರಟೋಗ್ತಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಅವಳನ್ನು ತಾಯಿ ಅಥವಾ ಮಹಾರಾಣಿಯಾಗಿ ನೂತನ ವರರನ್ನು ಎದುರುಗೊಳ್ಳಬೇಕಾದಂಥ, ಅಂದರೆ ಪುರು ಮತ್ತು ಚಿತ್ರಲೇಖೆಯನ್ನು ಅರಮನೆಗೆ ಆರತಿ ಎತ್ತಿ
ಕರಿಬೇಕು ಅನ್ನುವಂಥ ಆಹ್ವಾನಿಸಬೇಕು ಅನ್ನುವಂಥ ಅಂಶವನ್ನು ಜ್ಞಾಪಿಸೋದು ಇವಳೇನೆ. ಹಾಗೆ ತನ್ನ ತಂದೆಗೆ ಉಶಾಪ ತರುವಂತೆ, ಅದು ತನ್ನ ಕರ್ತವ್ಯ ಅನ್ನುವಂತೆ ನೆನಪಿಸುವಂಥವಳು ಪುರುವಿಗೆ ಇವಳೇನೆ. ಯೌವನವನ್ನು ದಾರೆ ಎರೆಯಲು ಸಿದ್ಧನಾದ ಪುರುವಿಗೆ ತ್ಯಾಗದ ಅಭಿಮಾನವು ಒಂದು ವಿಷಯ ನೆನಪಿರಲಿ ಅಂತ ಕೂಡ ಹೇಳ್ತಾಳೆ. ಅಂದರೆ ನೀನು ನಿನ್ನ ತಂದೆಗೆ ಯೌವನವನ್ನು ಕೊಡಬಾರ್ದು, ಅದು ತುಂಬ ಅಸಹಜ, ಅಪ್ರಕೃತ ಅಂತ ಹೇಳ್ತಾಳೆ. ಚಿತ್ರಲೇಖೆಯ ಬಗ್ಗೆ ಚಿಂತಿಸಲು ಒಬ್ಬ ತಾಯಿಯ ಕಾಳಜಿ ಮತ್ತು ಇನ್ನೊಂದು ಹೆಣ್ಣಿನ ಬಗ್ಗೆ ಚಿಂತಿಸುವ ಸ್ತ್ರೀತನವೂ ಕೂಡ ಕಾಣ್ಬೋದು. ಚಿತ್ರಲೇಖೆಯ ದುರಂತಕ್ಕೆ ಕಾರಣನಾದ ಯಯಾತಿಯನ್ನು ಹಾಗೂ ಅವನ ಯೌವನದಾಸೆ ಮತ್ತು ಮಹತ್ವಾಕಾಂಕ್ಷೆಯನ್ನು ಧಿಕ್ಕರಿಸ್ತಾಳೆ. ನಾಟಕದ ಪ್ರತಿಯೊಂದು ಪಾತ್ರವೂ ತನ್ನ ಬಗ್ಗೆಯೇ, ಮುಖ್ಯವಾಗಿ ತಮ್ಮ ಭೂತ ಮತ್ತು ವರ್ತಮಾನದ ಬಗ್ಗೆ ಹಾಗೂ ಭವಿತವ್ಯದ ಬಗ್ಗೆ ಚಿಂತಿಸ್ತಾ ಇರುವಾಗ, ವರ್ತಮಾನದಲ್ಲಿ ತನ್ನ ಭೂತಕಾಲವನ್ನು ಹುದುಗಿಸಿಟ್ಟು ಭವಿತವ್ಯದೇ ಇಲ್ಲದ ಸ್ತ್ರೀಯಾಗಿ ತನ್ನಿಂದ ಒಂದು ಕ್ಷಣದಲ್ಲಾದ ತಪ್ಪಿನ ಆಘಾತ ಎಲ್ಲರನ್ನೂ ಬಲಿ ತೆಗೆದುಕೊಳ್ಳುವುದರ ಬಗ್ಗೆ ಶರ್ಮಿಷ್ಠೆಗೆ ಆತಂಕ ಇದೆ. ತನ್ನದವರಲ್ಲದ ಇತರರಾಗಿ ತುಡಿಯುವ ಏಕಮಾತ್ರ ಜೀವಿ ಶರ್ಮಿಷ್ಠೆ. ಶರ್ಮಿಷ್ಠೆಯಲ್ಲಿ ಪ್ರೀತಿ, ಔದಾರ್ಯ, ತ್ಯಾಗ ಇವೆಲ್ಲವೂ ಕೂಡ ಇದೆ. ಜೀವಂತ ಇರುವವರ ನಡುವೆ ಜೀವದ ಶವದಂತೆ ಓಡಾಡ್ಕೊಂಡಿದ್ದಂಥ ಚೇತನಾಮಯಿ ಶರ್ಮಿಷ್ಠೆ ನಿಜವಾಗಿ ಉಸಿರಾಡುತ್ತಿರುವ ಮನುಷ್ಯಳಾಗಿ ಹೊರಬರ್ತಾಳೆ. ಉಳಿದವರೆಲ್ಲ ಬದುಕಿದ್ದು ಸತ್ತವರಂತೆ ಕಂಡುಬರ್ತಾರೆ. ಹೀಗೆ ಕಾರ್ನಾಡರ ಶರ್ಮಿಷ್ಠೆ ರಾಕ್ಷಸರ ರಾಜಕುಮಾರಿಯಾಗಿದ್ದಾಗ ಹುಚ್ಚಿಯಂತೆ ದೇವಯಾನಿಯನ್ನು ಪ್ರೀತಿಸಿ ದಾಸಿಯಾಗಿ ಅವಳ ಅರಮನೆಗೆ ತನ್ನ ತಂದೆ ಕೊಟ್ಟ ವಿಷದ ಕರಂಡಿಕೆಯಿಂದ ಬೀಳ್ಕೊಂಡು, ನಂತರ ತನ್ನ ಹರಿತವಾದ ನಾಲಿಗೆಯಿಂದ ಯಯಾತಿಯ ಮನಸ್ಸನ್ನು ಗೆದ್ದು ತನ್ನ ಸಹಜವಾದ ಅಭೀಪ್ಸೆಗಳನ್ನು ಮದುವೆಯ ಮತ್ತು ಶಾಸ್ತ್ರದ ಹಂಗಿಲ್ಲದೆ ಅವನ ಪತ್ನಿಯಾಗಿ ಯೌವನದಲ್ಲಿಯೇ ವಾನಪ್ರಸ್ಥಕ್ಕೆ ಹೋಗುವಂತೆ ಪರಿಪಕ್ವಗೊಂಡು, ಈ ಮೂರು ಹಂತಗಳಲ್ಲಿಯೂ ಸಹೃದಯರನ್ನು ಯಯಾತಿ, ದೇವಯಾನಿ, ಪುರು ಚಿತ್ರಲೇಖಿಯರಿಗಿಂತ ಹೆಚ್ಚು ನೆನಪಿನಲ್ಲಿ ಉಳಿಯುವ ಪಾತ್ರವಾಗಿ ಈಕೆ ಚಿತ್ರಣಗೊಂಡಿದ್ದಾಳೆ. ಯಯಾತಿ ನಾಟಕದ ಮತ್ತೊಂದು ಪ್ರಮುಖ ಪಾತ್ರ ಚಿತ್ರಲೇಖೆ. ಇದು ಮೂಲ ಮಹಾಭಾರತದಲ್ಲಿ ಇಲ್ಲದ ಕಾರ್ನಾಡೆ ಸೃಷ್ಟಿಸಿರುವಂತಹ ಒಂದು ಮುಖ್ಯವಾದಂಥ ಪಾತ್ರ, ಪುರುವಿನ ಹೆಂಡತಿಯಾಗಿ. ಅಂಗದೇಶದ ರಾಜಪುತ್ರಿಯಾದ ಚಿತ್ರಲೇಖೆ ಬುದ್ಧಿವಂತೆ ಕೂಡ. ಆಕೆ ಯುದ್ಧವನ್ನು ಕೂಡ ಯುದ್ಧ ವಿದ್ಯೆಯನ್ನು ಕೂಡ ಕಲ್ತಿದ್ದಂಥವಳು. ಆರ್ಯವರ್ತ್ಯದ ಸಾಮ್ರಾಜ್ಞಿಯಾಗಿ ಚಂದ್ರವಂಶದ ಯುವರಾಜನನ್ನು ಕೈ ಹಿಡಿದು ವೀರ ಪ್ರಸವಿನಿಯಾಗುವ ಹಂಬಲದಿಂದ ಪುರುವನ್ನು ವಿವಾಹವಾಗುವ ಕನಸನ್ನು ಕೂಡ ಕಂಡಿರ್ತಾಳೆ. ಆದರೆ ಸ್ವಯಂವರದ ದಿನ ತಾನು ಅಂದುಕೊಂಡ ಅಥವಾ ತಾನು ಬಯಸಿದ ಯಾವ ಗುಣವೂ ಇಲ್ಲದಿದ್ದ, ಅಂದರೆ ವೀರತ್ವದ ಯಾವ ಗುಣವೂ ಇಲ್ಲದಿದ್ದ ದುರ್ಬಲ ಪುರುವನ್ನು ತನ್ನ ಹಿರಿಯರ ವಂಶ ಪ್ರತಿಷ್ಠೆಯ ಅಪೇಕ್ಷೆಗಾಗಿ ಮದುವೆಯಾಗಬೇಕಾಗುತ್ತದೆ. ಹೀಗೆ ಅವಳಿಗೆ ಸ್ವಯಂವರದ ದಿನವೇ ಆಶಾಭಂಗ ಆಗಿಬಿಟ್ಟಿದೆ. ಮದುವೆಯಾಗಿ 15 ದಿನಗಳ ನಂತರ ಪ್ರಥಮ ಬಾರಿಗೆ ತನ್ನ ಗಂಡನ ಮನೆಗೆ ಬಂದರೆ ಯಯಾತಿಯಿಂದ ಉಂಟಾಗುವ ಅವಘಡಗಳು, ದೇವಯಾನಿಯ ನಿರ್ಗಮನ, ಶುಕ್ರಾಚಾರ್ಯರ ಆಗಮನ ಮತ್ತು ಶಾಪ ಇತ್ಯಾದಿ ಘಟನೆಗಳಿಂದ ಅರಮನೆ ಪ್ರಕ್ಷುಬ್ಧವಾಗಿ ತುಂಬಿರುತ್ತೆ. ತಂದೆ ಶಾಪವನ್ನು ಸ್ವೀಕರಿಸಿ ಅಳಿದುಳಿದ ಆಸೆಯನ್ನು ಮಣ್ಣುಗೂಡಿಸಿದ ಗಂಡ ಅಂದರೆ ಪುರು ಮುದುಕನಾಗಿದ್ದಾನೆ. ಜೊತೆಗೆ ಸ್ವರ್ಣಲತೆಯ ದಾಸಿಯ ದುರಂತ ಬದುಕು ಇತ್ಯಾದಿ ಘಟನೆಗಳಿಂದ ಅವಳಿಗೆ ತನ್ನ ಅಸ್ತಿತ್ವವೇ ತಿಳಿಯದಂತಾಗಿ ಆತ್ಮಹತ್ಯೆಯಲ್ಲಿ ತನ್ನ ಬದುಕಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋತಾಳೆ. ತಾನು ಸಾಯುವ ಮೊದಲು ಯಯಾತಿಯ ಗೋಮುಖ ವ್ಯಾಘ್ರದ ಬದುಕನ್ನು ಪದರವಾಗಿ ತೆರೆದಿಡ್ತಾಳೆ. ನಾಟಕದಲ್ಲಿ ಪುರು ವಿದ್ಯಾಭ್ಯಾಸ ಮುಗಿಸಿ ವಿವಾಹವಾಗಿ ಮೊದಲ ಬಾರಿಗೆ ಅರಮನೆಗೆ ನವವಧುವಿನೊಂದಿಗೆ ಕಾಲಿಡ್ತಾ ಇದ್ದಾನೆ. ಕಾಲೈಕ್ಯ, ಕ್ರಿಯೈಕ್ಯ, ಸ್ಥಳೈಕ್ಯ, ಯೂನಿಟಿ ಆಫ್ ಟೈಮ್ ಅಂತ ಕರೀತಾರೆ, ಯೂನಿಟಿ ಆಫ್ ಆ್ಯಕ್ಷನ್ ಅಂತ ಕರೀತಾರೆ, ಯೂನಿಟಿ ಆಫ್ ಪ್ಲೇಸ್ ಅಂತ ಕರೀತಾನೆ ಅರಿಸ್ಟಾಟಲ್. ನಾಟಕದ ಚಾಲನ ಕ್ರಿಯೆಗೆ ಇದು ಮಹತ್ವದ ಅಂಶ. ನವವಧು ಚಿತ್ರಲೇಖೆ ಅಂತಃಪುರವನ್ನು ಪ್ರವೇಶಿಸಿದ ಕ್ಷಣ ಅವಳ ಮೂಗಿಗೆ ಬಡಿಯುವಂಥದ್ದು ದುರ್ವಾಸನೆ ಅರಮನೆಯ ದುರಂತ. ಚಂದ್ರವಂಶದ ಪಟ್ಟದ ಅರಸಿಯರ ಮಾಂಗಲ್ಯದೊಳಗಿನ ಅಮೂಲ್ಯ ರತ್ನ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಯಾಕಂದರೆ ಈಗಾಗಲೇ ದೇವಯಾನಿ ಮಂಗಳಸೂತ್ರವನ್ನು ಹರಿದು ಬಿಸಾಕ್ ಹೋಗಿದ್ದಾಳೆ. ಆ ಮಂಗಳಸೂತ್ರದಲ್ಲಿದ್ದಂಥ ಅಮೂಲ್ಯ ರತ್ನ ಇವಳ ಕಾಲಿಗೆ ಸಿಗತ್ತೆ. ಮಾಂಗಲ್ಯದೊಳಗಿನ ಚಂದ್ರವಂಶದ ಪಟ್ಟದರಸಿಯರ ಮಾಂಗಲ್ಯದೊಳಗಿನ ಅಮೂಲ್ಯ ರತ್ನವನ್ನು ಒಮ್ಮೆ ದೇವಯಾನಿ ಧರಿಸಿ ನಂತರ ಹರಿದು ತಿರಸ್ಕರಿಸಿ ಹೋದ ರತ್ನ ಮತ್ತು ಶರ್ಮಿಷ್ಠೆಯ ವಿಷದ ಕರಂಡಿಕೆ. ವಿಪರ್ಯಾಸವೆಂದರೆ ಎರಡೂ ವಿಷಗಳೇ. ಕೊನೆಗೂ ತನ್ನ ಆಸೆಯಂತೆ ತನ್ನ ಕೊರಳಲ್ಲಿ ಅಮೂಲ್ಯ ರತ್ನವನ್ನು ಧರಿಸಲಾಗದೆ ಸಾಯಬೇಕಾಗುತ್ತದೆ. ಚಿತ್ರಲೇಖೆ ಯಯಾತಿ ಮತ್ತು ಪುರು ಇಬ್ಬರಿಗೂ ಪುನರ್ಜನ್ಮ ನೀಡುವಂತಹ ಪಾತ್ರ ಆಗಿರ್ತಾಳವಳು. ಮೊದಲಿಗೆ ಆಕೆಗೆ ಯಯಾತಿಯ ಜೊತೆಯಲ್ಲಿ ಮುಖಾಮುಖಿಯಾಗುವಂಥ ಸಂದರ್ಭದಲ್ಲಿ ಯಯಾತಿ ಚಿತ್ರಲೇಖೆಯನ್ನು ಆಧುನಿಕ ಮನಸ್ಥಿತಿಯ ಹೆಣ್ಣು ಅಂತ ನೋಡೋದಿಲ್ಲ, ಕೇವಲ ಹೆಂಗಸು ಅಥವಾ ಹೆಣ್ಣು ಅನ್ನೋ ದೃಷ್ಟಿಯಿಂದ ನೋಡಿರ್ತಾನೆ. ಮೊದಲಿಗೆ ಹೆಣ್ಣು ಅಂತ ಬುದ್ಧಿವಾದ ಹೇಳೋದಕ್ಕೆ ಹೋಗ್ತಾನೆ.
ಅವಳು ಕೇಳೋದಿಲ್ಲ ಅಂತ ತಿಳಿದಾಗ ರಾಜಾಜ್ಞೆ ಮಾಡೋದಕ್ಕೆ ಮೂಲಕವಾಗಿ ತನ್ನ ಪ್ರಜೆ ಅಂತ ಗುರುತಿಸ್ತಾನೆ ಅಥವಾ ಅಧಿಕಾರವನ್ನು ಬಳಸ್ತಾನೆ. ಆಗ ಅವನ ಉಪಾಯ ತಂತ್ರಗಳಿಗೆ ಆಕೆ ಹೆದರೋದೇ ಇಲ್ಲ. ಅವನ ಒಂದೊಂದು ದೌರ್ಬಲ್ಯಗಳನ್ನು ಕೂಡ ಆಚೆಗೆ ತನ್ನ ತರ್ಕಬದ್ಧವಾದ ಮಾತುಗಳಿಂದ ತೆಗೆದು ತೋರಿಸ್ತಾ ಹೋಗ್ತಾಳೆ. ಪಾಪ ಮೂರ್ಖ ಮಗನೊಬ್ಬ ಸಿಕ್ಕ, ಅವನ ಕುತ್ತಿಗೆಗೆ ನಿಮ್ಮ ಪಾಪದ ಹೊರೆ ಹಾಕಿ ನನಗೆ ಸ್ತ್ರೀ ತತ್ವದ ಉಪದೇಶ ಮಾಡ್ತಾ ಇದ್ದೀರಾ, ನಾನು ಅಸ್ತ್ರವಿದ್ಯೆಯನ್ನು ಕಲಿತಿದ್ದೇನೆ ಅಂತ ಹೇಳ್ತಾಳೆ. ಅಂದರೆ ನಾನು ಪ್ರಸಂಗ ಬಂದರೆ ಯಾರ ಜೊತೆ ಬೇಕಾದರೂ ಕತ್ತಿ ಯುದ್ಧವನ್ನು ಬೇಕಾದರೂ ಮಾಡ್ತೀನಿ. ಇಂತಹ ವಿದ್ಯೆಯ ಪುತ್ಥಳಿಯನ್ನು ಮನೆಗೆ ತಂದು ಅವಳ ಕಾಲಿಗೆ ಸನಾತನ ಶೃಂಖಲೆಗಳನ್ನು ತೊಡಿಸುವ ಆಟ ನಿಮ್ಮದು. ವಿದ್ಯಾವಂತಿಯಾದ ನನ್ನನ್ನು ಮನೆಗೆ ಸೊಸೆಯಾಗಿ ಮಾಡಿಕೊಂಡು ಕಾಲಿಗೆ ಚೈನು ಹಾಕಿ ನನ್ನನ್ನು ಓಡಾಡದ ಹಾಗೆ ಮಾಡುವಂಥ ಹುನ್ನಾರಕ್ಕೆ ನಾನು ಬೆಲೆ ಕೊಡಲ್ಲ. ಅಣ್ಣಂದಿರಿಂದ ನಾನು ವನ್ಯ ಪಶುಗಳಿಗೆ ಹೆದರಬಾರ್ದು ಅಂತ ಕಲ್ತಿದ್ದೀನಿ, ನಿಮಗೆ ಹೆದರ್ಕೊಳ್ಳ? ಅಂದರೆ ಕಾಡು ಪ್ರಾಣಿಗಳಿಗೆ ಹೆದರ್ಕೋಬೇಡ ಅಂತ ನಮ್ಮ ಅಣ್ಣ ಹೇಳಿದ್ದಾನೆ. ಇದನ್ನು ಕಲಿಸಿದ್ದಾನೆ ಧನುರ್ವಿದ್ಯೆಯನ್ನು, ಇನ್ನು ನಿಮಗೂ ಹೆದರಲ್ಲ. ಅಂದರೆ ನೀನೊಬ್ಬ ವನ್ಯ ಪಶು ಅನ್ನೋದನ್ನು ಕೂಡ ಆಕೆ ಹೇಳ್ತಿದ್ದಾಳೆ ಎನ್ನುವಲ್ಲಿ ಇಂದಿನ ಸಮಾಜದಲ್ಲಿ ನಡೆಯುವ ವಿದ್ಯಾವಂತ ಸ್ತ್ರೀಯ ಶೋಷಣೆಯ ವಿರುದ್ಧದ ಧ್ವನಿಯಾಗಿದ್ದಾಳೆ. ಅವಳ ಮಾತಿನ ರೀತಿಯಿಂದ ತನ್ನ ದೌರ್ಬಲ್ಯದ ಗುಟ್ಟು ಅವಳಿಗೆ ಅರಿವಾಗಿರುವುದನ್ನು ತಿಳಿದ ಯಯಾತಿ ಬಹಳ ಮೆತ್ತಗಾಗ್ತಾನವಾಗ ದೀನನಾಗಿ, ಕಾರ್ಯಗಳು ಮುಗಿದ ಮೇಲೆ ಪುರರಾಜನ ತಾರುಣ್ಯವನ್ನು ತಿರುಗಿ ಒಪ್ಪಿಸ್ತೀನಿ, ಈಗಲಾದರೂ ವಿಚಾರ ಮಾಡು ಅಂತಾನೆ. ನಿಮ್ಮ ಕಾರ್ಯ ಪೂರ್ತಿಯಾಗುವವರೆಗೆ ನನ್ನ ವಯಸ್ಸು ಎಷ್ಟಾಗುತ್ತದೆ ಎನ್ನುವುದರ ಕಲ್ಪನೆ ಇದೆಯಾ ನಿಮಗೆ ಅಂತ ಕೇಳ್ತಾಳೆ ಅವಳು. ಎಂದಾಗ ಪೂರ್ಣ ಸೋತ ಯಯಾತಿ 5-6 ವರ್ಷಗಳು ಮಾತ್ರ ಸಾಕೆಂದು ಬೇಡಿಕೊಳ್ಳುವಂಥ ದೀನ ಸ್ಥಿತಿಗೆ ಬರ್ತಾನೆ. ಆಗ ಚಿತ್ರಲೇಖೆ 15 ದಿನಗಳ ಕೆಳಗೆ ನನಗೆ ಬೇಕಾದಷ್ಟು ನಂದನವನ ಸಿಕ್ಕಿತ್ತು, ಆದರೆ ಒಂದು ಸೂರ್ಯನ ಅರ್ಧ ಪ್ರದಕ್ಷಿಣೆ ಮುಗಿಯುವ ಮೊದಲು, ಅಂದರೆ ಕೇವಲ ಅರ್ಧ ದಿನ, ನನ್ನ ಹಾಸಿಗೆ ಮೇಲೆ ಅರ್ಧ ಶತಮಾನ ನಡೆದು ಹೋಯಿತು ಎಂದಾಗ ಯಯಾತಿಯ ಯಾವ ಮಾತುಗಳು ಅವಳ ನಿರ್ಧಾರವನ್ನು ಬದಲಿಸಲು ಅಸಫಲ ಆಗ್ತವೆ. ಆಗ ಯಯಾತಿ ಆದರ್ಶ ಮತ್ತು ತರ್ಕದ ಮೊರೆ ಹೋಗ್ಬಿಟ್ಟು ಹಿಂದೆ ಯಾವ ಸ್ತ್ರೀಯೂ ಎದುರಿಸದೇ ಇರುವಂಥ ಅಸಾಮಾನ್ಯವಾದಂಥ ಒಂದು ಘಟನೆ ನಿನ್ನ ಎದುರುಗಡೆ ನಡೀತಾ ಇದೆ. ಅಂದರೆ ನಿನ್ನ ಗಂಡ ವೃದ್ಧಾಪ್ಯವನ್ನು ಸ್ವೀಕರಿಸಿದ್ದಾನೆ, ಅವನ ಯೌವನವನ್ನು ನನಗೆ ಕೊಡ್ತಾ ಇದ್ದಾನೆ, ಇದು ನಿನ್ನ ಮುಂದಿನ ಇತಿಹಾಸದಲ್ಲೂ ಕೂಡ ಅಜರಾಮರವಾಗಿ ಉಳಿಯುತ್ತೆ, ಆ ಮೂಲಕವಾಗಿ ನೀನು ನೆನಪಲ್ಲಿ ಉಳ್ಕೋತೀಯ ಅಂತಾನೂ ಕೂಡ ಆತ ಬದಲಾಯಿಸೋದಕ್ಕೆ ಹೋಗ್ತಾನೆ. ಆದರೆ ಅವಳು ಆಯಿತು ಅಂತ ಅಸಾಮಾನ್ಯತೆಯನ್ನು ನಾನು ಹಾಗೆ ಆಗ್ತೀನಿ, ಆದರೆ ಆ ಅಸಾಮಾನ್ಯತೆಗೆ ಹೆದರ್ಕೊಂಡು ನೀವು ಹೋಗಬೇಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾಳೆ. ಅದೇನಪ್ಪ ಅಂದರೆ, ನೀವು ನಿಮ್ಮ ಮಗನಿಂದ ಅವನ ಯೌವನವನ್ನು ಕಸ್ಕೊಂಡಿದ್ದೀರ, ಅದರ ಜೊತೆಗೆ ಕಂಟಿಕೊಂಡದ್ದನ್ನು ನೀವು ಕೂಡ ಸ್ವೀಕರಿಸಬೇಕಾದ್ದು ತರ್ಕಶುದ್ಧವಾದ ಮಾತು ಎಂದು ಯಯಾತಿಯ ಅಸ್ತಿತ್ವದ ಮೂಲವನ್ನೇ ಕೆಣಕ್ತಾಳೆ. ಯಯಾತಿ ಚಿತ್ರಲೇಖೆಯ ಸಂವಾದದಲ್ಲಿ ಯಯಾತಿಯ ವ್ಯಕ್ತಿತ್ವ ಕಳಚಿಕೊಳ್ತಾ ಹೋಗುತ್ತೆ. ತಾನು ಪುರುವಿನಿಂದ ಯೌವನವನ್ನು ಪಡೆದಿರುವುದು, ನಾನು ಕಟ್ಟಲಿರುವ ನಂದನವನ ನನ್ನ ಅಜಾತ ಪ್ರಜೆಗಳಿಗಾಗಿ ಮಾತ್ರವಲ್ಲ, ನಿನಗಾಗಿ, ಪುರರಾಜನಿಗಾಗಿ, ನೀವೇ ಅದರ ರಾಜರಾಣಿಯರು ಅಂತ ಕಾರಣಗಳ ಹಿಂದೆ ಅಡಗ್ತಾನೆ. ಇನ್ನೂ ಮುಂದುವರೆದ ಚಿತ್ರಲೇಖೆ ಅವನ ವ್ಯಕ್ತಿತ್ವದ ಶೋಧನೆಯ ಅಂತಿಮ ಹಂತ ತಲುಪಿ, ನಿಮ್ಮ ವಿಷಯಗಳಿಗೆಲ್ಲ ನನ್ನದೇನು ಅವಶ್ಯಕತೆ ಇದೆ, ನಿಮ್ಮ ಹತ್ತಿರ ತಾರುಣ್ಯ ಇದೆ, ಪುರು ಹತ್ತಿರ ತ್ಯಾಗ ಇದೆ, ನಾನೇನು ಮಾಡಲಿ ಇಲ್ಲಿ, ನನ್ನ ಅಸ್ತಿತ್ವ ಏನಿಲ್ಲ ಅಂತ ಹೇಳಿ ವಿಷ ಕುಡಿಯೋದಕ್ಕೆ ಅವಳು ಯತ್ನಿಸ್ತಾಳೆ. ಅದನ್ನು ಯಯಾತಿ ತಡೆಯೋದಕ್ಕೆ ಹೋಗ್ತಾನೆ. ಆದರೆ ಅವನಿಗೆ ದೇವಯಾನಿ ಶರ್ಮಿಷ್ಠರ ಹಿಂದಿನ ಘಟನೆಗಳ ನೆನಪಾಗಿ ಅವಳ ವಿಷ ಕುಡಿಯೋದನ್ನು ತಪ್ಪಿಸದೆ ಅವಳ ದುರಂತಕ್ಕೆ ನೇರ ಕಾರಣನಾಗ್ತಾನೆ. ಅಂದರೆ ಚಿತ್ರಲೇಖೆಗೆ ಸಾಯೋ ಉದ್ದೇಶ ಇರೋದಿಲ್ಲ, ಅವನನ್ನು ಬದಲಾಯಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ಯಯಾತಿ ನನ್ನ ಬಲಗೈ ಹಿಡಿದು ತಡೀತಾನೆ ಅಂತ, ಆದರೆ ಯಯಾತಿಗೆ ಅವಳ ಬಲಗೈ ಹಿಡಿಯೋದ್ರಿಂದ ಮದುವೆ ಆಗಬೇಕು ಅನ್ನುವಂಥ ಆರ್ಯ ಪದ್ಧತಿ ನೆನಪಾಗಿ ಆತ ಕೈ ಮುಂದೆ ತರೋದಿಲ್ಲ. ಅಷ್ಟರಲ್ಲಾಗಲೇ ಅವಳು ಹಠದಿಂದ ಕುಡಿದ್ಬಿಟ್ಟಿರ್ತಾಳೆ. ಅವಳನ್ನು ತಡೆಯೋಷ್ಟರಲ್ಲಿ ಆ ಭಯಂಕರವಾದ ವಿಷ ಅವಳ ಜೀವನವನ್ನು ದುರಂತಕ್ಕೆ ತಳ್ಳುತ್ತೆ. ಚಿತ್ರಲೇಖೆಗೆ ಸಾಯುವ ಉದ್ದೇಶನೇ ಇರಲಿಲ್ಲ. ತಾನು ವಿಷ ಕುಡಿಯಲು ಪ್ರಯತ್ನಿಸಿದಾಗ ಅದನ್ನು ತಡೆಯೋ ಸಲುವಾಗಿ ಆದರೂ ಯಯಾತಿಯ ಗಂಡ ತನ್ನ ಯೌವನವನ್ನು ಮರಳಿಸಬಹುದೆಂದು ಹಂಬಲದಿಂದ, ತನ್ನ ಗಂಡನ ಯೌವನವನ್ನು ಮರಳಿಸಬಹುದೆಂಬ ಹಂಬಲದಿಂದ ಆತ್ಮಹತ್ಯೆಯ ಯತ್ನ ಮಾಡ್ತಾಳಷ್ಟೆ. ಆದರೆ ಯಯಾತಿ ಅವಳನ್ನು ರಕ್ಷಿಸಲು ವಿಫಲನಾದಾಗ ಅವಳ ಆತ್ಮಾಭಿಮಾನ ಜಾಗೃತವಾಗಿ ವಿಷವನ್ನು ಕುಡದೇ ಬಿಡ್ತಾಳೆ. ಅವಳು ಬದುಕಬೇಕು ಅನ್ನುವ ಹಂಬಲ ಅವಳ ಕೊನೆಯ ಈ ಕಳವಳಿಕೆಯಲ್ಲಿ ವ್ಯಕ್ತವಾಗುತ್ತದೆ. ನನ್ನನ್ನು ಬದುಕಿಸು, ನನ್ನನ್ನು ಸಾಯಗೊಡಬೇಡ ಸ್ವರು, ನನ್ನನ್ನು ಉಳಿಸು ಸ್ವರ್ಣಲತೆ ಅಂತ ಚೀರ್ತಾ ಬದುಕುವ ಹಂಬಲದಿಂದಲೇ ಪ್ರಾಣತ್ಯಾಗವನ್ನು ಆಕೆ ಮಾಡ್ತಿದ್ದಾಳೆ. ಸೊ ಈ ಮೇಲಿನ ಈ ದುರಂತ ಘಟನೆ ಏನಿದೆಯೋ, ಪುರುವಿನ ಮೂಲಕ ಗಿರೀಶರು ಚಿತ್ರಲೇಖೆಯ ಔಚಿತ್ಯವನ್ನು ಹೇಳ್ತಾ ಅವಳನ್ನು ಸಾಯಿಸಲು ಮದುವೆಯಾಗಿ ಕರೆತರುವುದು ಪುರುವಿನ ದೃಷ್ಟಿಯಾದರೆ, ನಾಟಕಕಾರರ ದೃಷ್ಟಿಯಲ್ಲಿ ಈ ಪಾತ್ರದ ಆತ್ಮಹತ್ಯೆ ಅನಿವಾರ್ಯವಾಗಿದೆ. ಈವನ್ ನಾಟಕದ ಆಶಯದಿಂದಲೂ ಕೂಡ ಇದು ಅಗತ್ಯವಾಗಿದೆ ಅಂತ ಹೇಳ್ತಾರೆ. ಹೀಗೆ ಚಿತ್ರಲೇಖೆಯ ಪಾತ್ರ ಕೊನೆಯ ಅಂಕದಲ್ಲಿ ಪ್ರವೇಶ ಪಡ್ಕೊಂಡ್ರು.
ನಾಟಕದ ಕ್ರಿಯೆಯ ದೃಷ್ಟಿಯಿಂದ ಇಡೀ ನಾಟಕದಲ್ಲಿ ಮುಖ್ಯವಾಗಿ ನಾಟಕಕಾರರ ನಿರೀಕ್ಷೆಯನ್ನು ಕೂಡ ಮೀರಿ ಬೆಳೆದಿರೋದು ಸತ್ಯ. ಹಾಗೆಯೇ ಇನ್ನೊಂದು ಪಾತ್ರ ಮತ್ತು ಕೊನೆಯ ಪಾತ್ರ ಈ ನಾಟಕದಲ್ಲಿ ಸ್ವರ್ಣಲತೆ. ಈಕೆ ದಾಸಿ. ಈಗಾಗಲೇ ನಾನು ಹೇಳಿದಾಗೆ ಒಂದು ಬ್ರಾಹ್ಮಣ ವಂಶವನ್ನು ಪ್ರತಿನಿಧಿಸುವಂಥ ದೇವಯಾನಿ, ಇನ್ನೊಂದು ರಾಕ್ಷಸ ವಂಶವನ್ನು ಪ್ರತಿನಿಧಿಸುವಂಥ ಶರ್ಮಿಷ್ಠೆ, ಇನ್ನೊಂದು ಕ್ಷತ್ರಿಯ ವಂಶವನ್ನು ಪ್ರತಿನಿಧಿಸುವಂತಹ ಚಿತ್ರಲೇಖೆ, ಇನ್ನೊಂದು ದಾಸಿ ಅಥವಾ ಶೂದ್ರ ಕುಲವನ್ನು ಪ್ರತಿನಿಧಿಸುವಂತಹ ಸ್ವರ್ಣಲತೆ. ಈ 4 ಪಾತ್ರಗಳು ಈ ಸಮಾಜದ 4 ಲೇಯರ್ನ ಹೆಣ್ಣು ಮಕ್ಕಳನ್ನು ಪ್ರತಿನಿಧಿಸ್ತಾ ಇದೆ. ಮತ್ತು ಅವರೆಲ್ಲರೂ ಕೂಡ ಎಷ್ಟು ಸ್ಟ್ರಾಂಗ್, ಅವರನ್ನು ಹೇಗೆ ಪುರುಷ ಪ್ರಧಾನ ಸಮಾಜ ಯಯಾತಿ ಅನ್ನುವಂಥ ಒಂದು ಕಾನ್ಸೆಪ್ಟ್, ಪುರು ಅನ್ನುವಂಥ ಕಾನ್ಸೆಪ್ಟ್ ಅವ್ರನ್ನ ನಾಶ ಮಾಡ್ತಾ ಹೋಗುತ್ತೆ ಅನ್ನೋದು ಈ ನಾಟಕದ ಬಹಳ ಮುಖ್ಯವಾದ ಅಂಶ. ಅದರಲ್ಲಿ ಸ್ವರ್ಣಲತೆ ಕೂಡ ಒಂದು. ಚಿತ್ರಲೇಖೆ ಥರ ಕೂಡ ಸ್ವರ್ಣಲತೆ ಪುರಾಣ ಮೂಲದಲ್ಲಿ ಇಲ್ಲದೆ ಇರುವಂತಹ ಕಾರ್ನಾಡರ ಯಯಾತಿ ನಾಟಕದಲ್ಲಿ ಬರುವಂಥ ಒಂದು ಕಲ್ಪನೆಯ ಪಾತ್ರ. ಸ್ವರ್ಣಲತೆ ಗತಜೀವನದ ಕಥೆಯು ನಾಟಕದ ತಿರುವಿಗೆ ಪೂರಕ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದೆ. ಸಾಮಾನ್ಯ ವೃದ್ಧ ದಾಸಿಯ ಪಾತ್ರ ನಾಟಕದ ದುರಂತ ಛಾಯೆಯನ್ನು ಹೆಚ್ಚಿಸುವಂತೆ ಅದು ಮಾಡಿದೆ. ಮೊದಲನೇ ಅಂಕದ ಪ್ರಾರಂಭದಿಂದಲೇ ಶರ್ಮಿಷ್ಠೆಯನ್ನು ಬೈಯೋದ್ರ ಮೂಲಕ ಅವಳ ಅಂತಃಶಕ್ತಿಯನ್ನು ಅರಿತಿರುವಂಥ, ಸೂಕ್ಷ್ಮತೆಯಾಗಿರುವಂಥ, ದೇವಯಾನಿಯ ಪ್ರೀತಿಯ ದಾಸಿಯಾಗಿರುವಂಥ ಸ್ವರ್ಣಲತೆ ಬದುಕಿನ ದಟ್ಟವಾದ ಅನುಭವ ಇರುವ ಆತ್ಮೀಯ ವ್ಯಕ್ತಿತ್ವವಾಗಿ ಚಿತ್ರಿತವಾಗಿದ್ದಾಳೆ. ಸ್ವರ್ಣಲತೆಗೆ ಬಹಳ ಒಂದು ದುರಂತ ಕಥೆ ಇದೆ. ಅನುಮಾನದಲ್ಲಿ ಇರುವಂಥ ಒಬ್ಬ ಗಂಡ ಹೆಂಡತಿಯನ್ನು ಹೇಗೆ ಅನುಮಾನಿಸ್ತಾನೆ ಅನ್ನೋದನ್ನು ಕಾರ್ನಾಡ್ ಒಂದು ಕಡೆ ತೋರಿಸ್ತಾರೆ. ಅದನ್ನು ನಾವಿಲ್ಲಿ ನೋಡ್ಬೋದು. ನಿಷ್ಠಾವಂತ, ಸೂಕ್ಷ್ಮವತಿ ಮತ್ತು ನಿಷ್ಪಕ್ಷಪಾತ, ಪ್ರಾಮಾಣಿಕ ಮತ್ತು ಆತ್ಮೀಯ ದಾಸಿಯಾಗಿರುವಂಥವಳು ಗಂಡನಿಗೂ ಕೂಡ ಪ್ರೀತಿಯ ಪತ್ನಿಯಾಗಿರ್ತಾಳೆ. ತಾಳ್ಮೆ ಮತ್ತು ತ್ಯಾಗದ ಪ್ರತೀಕವಾಗಿಯೂ ಇದ್ದಾಳೆ. ನಾಟಕ ದೃಷ್ಟಿಯಿಂದ ಇದಕ್ಕೆ ಬಹಳ ಮುಖ್ಯವೂ ಕೂಡ. ತನ್ನ ತಂದೆಗೆ ಒಬ್ಬಳೇ ಮಗಳಾದಂಥ ಸ್ವರ್ಣಲತೆ ಹುಟ್ಟಿನಿಂದ ಬಡವಳು. ಅನುಭವ ಮತ್ತು ವಿದ್ಯೆಯಿಂದ ಆಕೆ ಶ್ರೀಮಂತೆ. ಅವಳ ತಂದೆ ಬಾಲ್ಯದಲ್ಲಿ ಒಮ್ಮೆ ಒಬ್ಬ ಬಡ ಬ್ರಾಹ್ಮಣನಿಗೆ ಊಟ ಹಾಕಿ ಅವನಿಂದ ಅವಳಿಗೆ ವಿದ್ಯೆಯನ್ನು ಕಲಿಸ್ತಾ ಇರ್ತಾನೆ. ಸಂಜೆ ಹೊತ್ತಲ್ಲಿ ಒಂದು ಹೊತ್ತಿನ ಊಟಕ್ಕಾಗಿ ಒಬ್ಬ ಬಡವನ ಬೆಳೆದ ಮಗಳಿಗೆ ವಿದ್ಯಾದಾನವನ್ನು ಮಾಡುವುದು ತಿಳಿದರೆ ಜನ ಆಡಿಕೊಳ್ಳುತ್ತಾರೆ ಎಂದು ಹೆದರಿ ಆ ಬ್ರಾಹ್ಮಣ ಗುರು ಸಂಜೆ ದೀಪ ಹಚ್ಚಿದ ಮೇಲೆ ಬಂದು ಪಾಠ ಕಲಿಸಿ ರಾತ್ರಿ ಅಲ್ಲಿಯೇ ಉಳಿದು ಬೆಳಗ್ಗೆ ಎದ್ದು ಹೋಗ್ತಿರ್ತಾನೆ. ನಂತರ ಅವಳು ವಯಸ್ಕಳಾಗಿ ಯಯಾತಿಯ ಸಾರಥಿಯನ್ನು ಮದುವೆಯಾಗಿ ಅರಮನೆಯಲ್ಲಿ ಪರಿಚಾರಿಕೆಯಾಗಿ ಸಂತೃಪ್ತವಾದ ಜೀವನವನ್ನು ನಡೆಸ್ತಿರ್ತಾಳೆ. 10 ವರ್ಷಗಳ ನಂತರ ಒಂದು ದಿನ ಬಡಬ್ರಾಹ್ಮಣನ ವಿಷಯ ತಿಳಿದ ಅವಳ ಗಂಡನ ಮನಸ್ಸಿನಲ್ಲಿ ಅವಳ ಶೀಲದ ಮೇಲೆ ಸಂಶಯ ಹುಟ್ಟುತ್ತದೆ. ಸಾರಥಿಯ ಮನಸ್ಸು ತನ್ನ ಪತ್ನಿಯನ್ನು ಅತಿಯಾಗಿ ಮೋಹಿಸಿ ಈ ಮಿತಿಮೀರಿದ ವ್ಯಾಮೋಹ ಅವನಲ್ಲಿ ಒಂದು ಸಣ್ಣ ಸಂದೇಹವಾಗಿ ಕಾಣಿಸಿಕೊಂಡಾಗ ಅವಳನ್ನು ಹೆಚ್ಚು ಅನುಮಾನಿಸಲು ಕಾರಣ ಆಗ್ತದೆ. ಆ ನೋವನ್ನು ಮರೆಯಲು ಮನೆ ಬಿಡ್ತಾನೆ ಅಥವಾ ಹೆಂಡತಿಯನ್ನು ಬಿಟ್ಟು ಕುಡಿತ, ಜೂಜು, ವೇಶ್ಯರ ಹಿಂದೆ ಹೋಗ್ತಾನೆ, ಯುದ್ಧಕ್ಕೂ ಹೋಗ್ತಾನೆ. ಆದರೂ ಕೂಡ ಅವನ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ, ತೊಳೆದಾಡ್ತಾ ಇರ್ತಾನೆ. ಅವಳು ನಿರಪರಾಧಿ ಆಗಿರ್ಬೋದು ಅನ್ನೋದು ಕೂಡ ಅವಳ ಮನಸ್ಸಿಗೆ ಬಂದಿದ್ದರು. ಬಟ್ ಸಂಶಯ ಪಿಶಾಚಿಯೇ ಮೇಲುಗೈ ಪಡೆದು ಅವನ ಜೀವನ ನಿತ್ಯ ನರಕವಾಗುತ್ತದೆ. ಇದನ್ನು ನೋಡಲಾರದ ಸ್ವರ್ಣಲತೆ ಅವನ ಯಾತನೆಯನ್ನು ನಿಲ್ಲಿಸಲು ಆ ಬಡ ಬ್ರಾಹ್ಮಣ ನನ್ನ ಕೌಮಾರಿಯ ಭಂಗ ಮಾಡಿದ್ದು ನಿಜವೆಂದು ಹೇಳುತ್ತಾಳೆ. ಅಂದರೆ ತನ್ನ ಗಂಡನ ಒಳತೋಟಿಯನ್ನು ಕಡಿಮೆ ಮಾಡೋದಕ್ಕೆ, ನೋವನ್ನು ಕಡಿಮೆ ಮಾಡೋದಕ್ಕೆ ಸುಳ್ಳನ್ನು ಆಕೆ ಹೇಳ್ತಾಳೆ. ಹೌದು, ಆ ಬ್ರಾಹ್ಮಣ ಗುರು ನನ್ನ ಜೊತೆ ದೈಹಿಕ ಸಂಬಂಧ ಇಟ್ಕೊಂಡಿದ್ದ ಅಂತ. ಆದರೆ ಅವನ ಒಳತೋಟಿಗೆ ಇದನ್ನು ಒಪ್ಪಿಕೊಳ್ಳಲು ಆಗದೆ ದ್ವಂದ್ವದಿಂದ ಅವಳಿಂದ ದೂರನಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ ಅಥವಾ ಎಲ್ಲಿಯೋ ದೂರ ಹೊರಟೋಗ್ತಾನೆ. ಆದರೆ ಅವನ ಸಾವನ್ನು ಸ್ಪಷ್ಟವಾಗಿ ತಿಳಿಯದ ಸ್ವರ್ಣಲತೆ ಇಂದಿಗೂ ಕೂಡ ಸೌಭಾಗ್ಯವತಿಯಂತೆ ತನ್ನ ಪತಿ ಮರಳಿ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿರ್ತಾಳೆ. ಆದರೆ ಯಯಾತಿಗೆ ಗೊತ್ತಿದೆ ಅವನು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿ ಆ ಧೈರ್ಯವಿಲ್ಲದೆ ಬದುಕ್ತಾ ಇರ್ತಾಳೆ. ಸೊ ಇದು ಅವಳ ಬದುಕು. ಹೀಗೆ ಚಿತ್ರಲೇಖೆ ಸಾಯ್ತಾ ಇರುವಂಥ ಸನ್ನಿವೇಶದಲ್ಲಿ ಮತ್ತೆ ಸ್ವರ್ಣಲತೆ ಎದುರಾಗುವ ಒಂದು ಸಂದರ್ಭ ಇದೆ. ಚಿತ್ರಲೇಖೆ ಸಾಯುತ್ತಿದ್ದಾಗ ಅವಳ ಕಣ್ಣೆದುರು ತನ್ನ ಕಲ್ಪನೆಯಲ್ಲಿ ಬದುಕಿದ್ದ ಗಂಡನ ಚಿತ್ರವೇ ಬಂದು ಅವಳೆದುರೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರುವಂಗೆ ಅವಳಿಗೆ ಭಾಸವಾಗುತ್ತೆ. ಸ್ವರು, ನನ್ನನ್ನು ಉಳಿಸು, ಬದುಕಿಸು, ಸ್ವರು ಸ್ವರು ಎಂದು ಚಿತ್ರಲೇಖೆ ಕೂಗ್ತಾ ಇದ್ದಾಗ ಈ ಮಾತು ಅವಳಿಗೆ ಬಹಳ ದಿಗ್ಭ್ರಮೆ ಹುಡಿಸಿ ಹುಚ್ಚಿ ಆಗ್ತಾಳೆ. ಯಾಕಂದರೆ ಅವಳ ಗಂಡನೂ ಕೂಡ ಸ್ವರು ಸ್ವರು ಅಂತಲೇ ಕರಿತಿರ್ತಾನೆ. ಗಂಡ ಸ್ವರು ಅಂತ ಕರೆದಿದ್ದು ಬಿಟ್ಟರೆ ಚಿತ್ರಲೇಖೆನೇ ಕರೆದಿರುವಂಥದ್ದು, ಅದು ಬಿಟ್ಟರೆ ದೇವಯಾನಿ ಕರೆದಿರ್ತಾರೆ ಸ್ವರ್ಣ, ಸ್ವರ್ಣಿ ಅಂತ. ಈ ಸ್ವರು ಅನ್ನೋ ಪದ ಅವಳಿಗೆ ಗಂಡ ಮತ್ತೆ ಮರಳಿ ಬಂದ ಹಾಗೆ ಇವಳ ಆತ್ಮಹತ್ಯೆಯ ಧ್ವನಿಯಲ್ಲಿ ಕೇಳಿಸ್ಕೊಳ್ತಾ ಇರ್ತಾಳೆ. ನಾನು ಅವಳನ್ನು ಕೊಂದೆ, ಅವಳು ಬಳಲುತ್ತಿದ್ದಳು. ಆದರೆ ಸಾವಿನಲ್ಲಿಯೂ ಸಮಾಧಾನವಿರಲಿಲ್ಲ. ಗಂಡನಿಗೂ ಕೂಡ ಸಾವಿನಲ್ಲಿ ಸಮಾಧಾನ ಇರಲ್ಲ. ಮರಣದಲ್ಲಿಯೂ ಸುಖವಿರಲಿಲ್ಲ.
ಎಂಬ ಈ ಮಾತು ತಾನು ಹೀಗೆ ಹುಚ್ಚಿಯಾಗಲು ಕಾರಣ ತನ್ನ ಗಂಡ ಮತ್ತು ಚಿತ್ರಲೇಖೆಯ ಸಾವಿಗೆ ತಾನೇ ಕಾರಣವಾಗಿದ್ದು ಗಂಡನ ಪ್ರೀತಿಯಿಂದ ದೂರವಾಗಿ ಬದುಕೋದಕ್ಕಿಂತ ಸಾಯುವುದೇ ಸರಿ ಎಂದು ಅವಳು ತಿಳಿದಿದ್ಲು. ಆದರೆ ಸಾಯುವಾಗ ಚಿತ್ರಲೇಖೆಗೆ ಸುಖ ಸಿಗದೆ ಬದುಕಬೇಕೆಂಬ ಆಸೆ ಇತ್ತೆಂದರೆ ತನ್ನ ಗಂಡನಿಗೂ ಕೂಡ ಹೇಳಿದ ಸತ್ಯದಿಂದ ಅವನ ವೇದನೆ ಕೊನೆಯಾಗದೆ ಸಾಯುವಾಗ ತನ್ನನ್ನು ಬದುಕಿಸುವರು ಎಂದು ಆರ್ತನಾದಗೈದಿರಬೇಕೆಂದು ಕಲ್ಪಿಸಿಕೊಂಡು ಅವರಿಬ್ಬರ ಸಾವಿಗೆ ನಾನೇ ಕಾರಣ, ಅಂದರೆ ತನ್ನ ಗಂಡ ಮತ್ತು ಚಿತ್ರಲೇಖೆಯ ಸಾವಿಗೆ ತಾನೇ ಕಾರಣ ಮತ್ತು ಸಾವಿನಿಂದ ಯಾವುದೇ ಸುಖ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಎಂಬ ದರ್ಶನವೂ ಆಗುತ್ತೆ. ಆದರೆ ಇದನ್ನು ಜೀರ್ಣಿಸಿಕೊಳ್ಳಲಾಗದ ಸ್ವರ್ಣಲತೆ ಹುಚ್ಚಿಯಾಗ್ತಾಳೆ. ಸ್ವರ್ಣಲತೆ ದೇವಯಾನಿಯನ್ನು ಬದಲಾಯಿಸುವಂಥ ಸನ್ನಿವೇಶಕ್ಕೆ ಹೋಗ್ತಾಳೆ. ಒಂದು ಹಂತದಲ್ಲಿ ಚಿತ್ರಲೇಖೆಗೂ ಮಾತಿಗೆ ಹೆದರಿ ಆದರೂ ಕೂಡ ಬುದ್ಧಿ ಹೇಳುವ ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ಅವಳು ಅತಿಯಾಗಿ ಹಚ್ಚಿಕೊಳ್ಳುವಂಥದ್ದು ಚಿತ್ರಲೇಖೆಯನ್ನು. ಆ ಚಿತ್ರಲೇಖೆಯೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಾಗ ಇವಳ ಮನಸ್ಸು ಬಹಳ ದುರ್ಬಲವಾಗುತ್ತೆ. ಈ 4 ಹೆಣ್ಣು ಮಕ್ಕಳನ್ನು ಹೀಗೆ ಗುರುತಿಸ್ಬೋದು. ದೇವಯಾನಿ ಬ್ರಾಹ್ಮಣ ಕನ್ಯೆಯಾದರೂ ಕೂಡ ತನ್ನ ಕೋಪ, ಹೊಟ್ಟೆ ಕಿಚ್ಚು, ಇತರ ವಿಷಯಗಳಿಂದ ಅಥವಾ ಗಂಡ ಯಯಾತಿ ಮಾಡಿದಂಥ ಮೋಸದಿಂದ ದಿಕ್ಕೆಟ್ಟು ಆಕೆ ಹೊರಟೋಗ್ತಾಳೆ. ಒಂದು ರೀತಿ ದಿಕ್ಕಾಪಾಲಾಗ್ತಾಳೆ, ತನ್ನ ತಂದೆ ಮನೆಗೆ ಹೋಗ್ತಾಳೆ. ಇದು ಒಂದು. ಎರಡನೇ, ಶರ್ಮಿಷ್ಠೆ ಅನ್ನುವಂತಹ ಒಂದು ಮುಖ್ಯವಾದಂಥ ಪಾತ್ರ, ಭಾಳ ಸ್ಟ್ರಾಂಗ್ ಆಗಿರುವಂಥ ಪರ್ಸನಾಲಿಟಿ ಕೂಡ. ಯಯಾತಿಯನ್ನು ಮದುವೆ ಆಗೋದ್ರ ಮೂಲಕವಾಗಿ ಯಯಾತಿಯ ಜೊತೆಯಲ್ಲಿ ಕಾಡಿಗೆ ಹೊರಟೋಗ್ತಾಳೆ, ಅವನನ್ನು ಸೇವೆ ಮಾಡಿಕೊಂಡು ಇರಬೇಕಾದಂಥ ಒಂದು ಸನ್ನಿವೇಶದಲ್ಲಿ. ಇನ್ನು ಪುರುವೆಯನ್ನು ಮದುವೆ ಹಾಕ್ಕೊಂಡು ಬಂದಂತಹ ಚಿತ್ರಲೇಖೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಸ್ವರ್ಣಲತೆ ಹುಚ್ಚಿ ಆಗ್ತಾಳೆ. ಸೊ ಈ ನಾಟಕದಲ್ಲಿ ಬರುವಂಥ 4 ಪಾತ್ರಗಳು ವಿವಿಧ ದುರಂತಗಳನ್ನು ಕಂಡುಕೊಳ್ಳುವಂಥದ್ದು ಆಧುನಿಕ ಕಾಲದಲ್ಲಿ ಅತಿಯಾದ ನಿರೀಕ್ಷೆ ಇಟ್ಕೊಂಡಿರುವಂತಹ ಅಥವಾ ಅತಿಯಾದ ಈ ಕಾಂಪ್ಲಿಕೇಶನ್ಸ್ ಇರುವಂತಹ ಸಂಸಾರದಲ್ಲಿ ಬರುವಂಥ ಹೆಣ್ಣುಮಕ್ಕಳು ಅದನ್ನು ಫೇಸ್ ಮಾಡೋಕ್ಕಾಗದೆ ಹೇಗೆ ಒದ್ದಾಡ್ತಾರೆ ಅನ್ನೋಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಮಸ್ಕಾರ.